ಇವತ್ತಿನವರೆಗೆ ನಿರ್ವಿಘ್ನವಾಗಿ ನೆರವೇರಿದೆ. ಮನುಷ್ಯನಿಗೆ ಎಲ್ಲವರಿಗೂ ಕೂಡ ಸುಖ ಬೇಕು ಅನ್ನುವಂತಹ ಆಸೆ ಇದ್ದೇ ಇದೆ, ಬಯಕೆ ಇದ್ದೇ ಇದೆ. ಆದರೆ ಸುಖವನ್ನು ಪಡೆಯುವ ಮಾರ್ಗ ಯಾವುದು ಎಂಬುದರ ತಿಳುವಳಿಕೆ ಗುರುವಿನ ಉಪದೇಶವನ್ನು ಹೊರತುಪಡಿಸಿ ಸಿಗುವುದು ಕಷ್ಟ. ಆದ್ದರಿಂದ ಮಕ್ಕಳಿಗೆ ಎಳವೆಯಲ್ಲೇ, ಅವರ ಬಾಲ್ಯದಲ್ಲಿಯೇ ನಾವು ಆ ಮಾರ್ಗದ ಕಡೆ ಅವರನ್ನು ತಿರುಗಿಸಿದರೆ ನಿಜವಾಗಿಯೂ ಅವರು ಆ ದಾರಿಯಲ್ಲಿ ಸಾಗಿ ಮುಂದೆ ನಿಜವಾದ ಸುಖವನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ ಎನ್ನುವುದು ಈ ಸಂಸ್ಕಾರ ಶಿಬಿರದ ಉದ್ದೇಶವಾಗಿದೆ. ಅವರಿಗೆ ಇಲ್ಲಿ ನಾವು ಈ ಹೆಸರಿಗೆ, ನಮ್ಮ ಸಂಸ್ಕಾರ ಶಿಬಿರದ ಹೆಸರನ್ನು ಜಗದ್ಗುರುಗಳವರೇ ಅನುಗ್ರಹ ಮಾಡಿದ್ದಾರೆ, ಸಂಸ್ಕಾರ ಸಿಂಧು ಎಂಬುದಾಗಿ. ಸಂಸ್ಕಾರದ ಸಮುದ್ರ, ಆ ರೀತಿಯಾಗಿ ಅನೇಕ ವಿಷಯಗಳನ್ನು ಜಗದ್ಗುರುಗಳವರು ಉಪದೇಶಿಸಿದಂತೆ ನಾವು ಮಕ್ಕಳಿಗೆ ಇಲ್ಲಿ ಹೇಳಿಕೊಟ್ಟಿದ್ದೇವೆ. ಈ ವಿಷಯಗಳನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿ ಒಬ್ಬ ಸತ್ಪ್ರಜೆ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾವಿಲ್ಲಿ ಹೇಳಿಕೊಟ್ಟಿರತಕ್ಕಂಥ ವಿಚಾರಗಳು ಸಂಪೂರ್ಣ ಅವರ ಜೀವನದಲ್ಲಿ ಅವರು ನೆನಪಿಡತಕ್ಕಂಥ ವಿಚಾರಗಳು. ಪೋಷಕರು ಈ ಬಗ್ಗೆ ಗಮನ ಹರಿಸಬೇಕು. ನಾವಿಲ್ಲೇನು 15 ದಿವಸಗಳ ಕಾಲ ಅವರಿಗೆ ಹೇಳಿಕೊಟ್ಟಿದ್ದೇವೋ ಅದೆಲ್ಲವುದನ್ನು ಪ್ರತಿನಿತ್ಯವೂ ಅವರು ಮುಂದೆಯೂ ಕೂಡ ಅದನ್ನು ಅಭ್ಯಾಸ ಮಾಡಿ, ಅದನ್ನು ಕಂಠಸ್ಥವಾಗಿ ಇಟ್ಟುಕೊಂಡು ಅದರ ಅರ್ಥದ ಕಡೆಗೂ ಆಮೇಲೆ ಗಮನವನ್ನು ಕೊಡುವಂತಾಗಬೇಕು. ಅದು ಅಲ್ಲದೆ ಇಲ್ಲಿಗೆ ನಿಲ್ಲಿಸಬಾರದು. ಮುಂದಿನ ವರ್ಷಗಳಲ್ಲೂ ಈ ಶಿಬಿರ ನಡೆಯಲಿಕ್ಕಿದೆ. ಆ ಶಿಬಿರದಲ್ಲಿ ಭಾಗವಹಿಸಿ ಇನ್ನು ಮುಂದಿನ ಅಧ್ಯಯನವನ್ನು ಕೂಡ ಅವರೆಲ್ಲರೂ ಮಾಡಬೇಕು ಅನ್ನೋದರ ಕಡೆ ಪೋಷಕರು ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದು ಅಲ್ಲದೆ ಈ ಸಂಸ್ಕಾರ ಶಿಬಿರದಲ್ಲಿ ನಾವು ಮುಖ್ಯವಾಗಿ ಸಂಧ್ಯಾವಂದನೆಯನ್ನು ಹೇಳಿಕೊಟ್ಟಿದ್ದೇವೆ. ಯಾಕೆಂದರೆ ಮಕ್ಕಳಿಗೆ ಸರಿಯಾದ ಸಂಧ್ಯಾವಂದನೆಯ ಪಾಠ ಆಗಿರುವುದಿಲ್ಲ. ಇದು ನಮ್ಮ ಅನುಭವದಿಂದ, ನಾವು ಪಾಠಶಾಲೆ ನಡೆಸ್ತಾ ಇರೋದ್ರಿಂದ ನಮ್ಗೆ ಗೊತ್ತಾಯಿತು. ಪಾಠಶಾಲೆಗೆ ಬರುವ ಮಕ್ಕಳು ಉಪನಯನ ಆಗಿದ್ದರೂ ಕೂಡ ಸರಿಯಾಗಿ ಸಂಧ್ಯಾವಂದನೆಯನ್ನು ಮಾಡ್ತಾ ಇರಲಿಲ್ಲ. ಇದನ್ನು ಗಮನಿಸಿ ಎಲ್ಲ ಸಂಸ್ಕಾರ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೆ ಮೊದಲನೆಯದಾಗಿ ಸಂಧ್ಯಾವಂದನೆ ಸರಿಯಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಅವರವರ ಸಂಧ್ಯಾವಂದನೆಯನ್ನು, ಅವರವರ ಶಾಖೆಯ ಸಂಧ್ಯಾವಂದನೆಯನ್ನು ನಾವು ಪ್ರತಿದಿನವೂ ಬಿಡದೆ ಪಾಠ ಮಾಡಿಸಿದ್ದೇವೆ. ಅದರ ಜೊತೆಗೆ ಅನೇಕ ಸ್ತೋತ್ರಗಳನ್ನು, ಗಣೇಶ ಪಂಚರತ್ನ, ಗಣಾಧಿಪ ಪಂಚರತ್ನ, ಶಿವಮಾನಸ ಪೂಜಾ, ಆಮೇಲೆ ಗುರುಪಾದುಕಾಸ್ತಿ ಮುಂತಾದ ಸ್ತೋತ್ರಗಳನ್ನು ಹೇಳಿಕೊಟ್ಟಿದ್ದೇವೆ. ಗುರುಪ್ರಾರ್ಥನೆಯನ್ನು ಹೇಳಿಕೊಟ್ಟಿದ್ದೇವೆ. ಅದು ಅಲ್ಲದೆ ಯೋಗಾಭ್ಯಾಸವನ್ನು ಮಾಡಿಸಿದ್ದೇವೆ. ಅಷ್ಟೇ ಅಲ್ಲದೆ ಇನ್ನೂ ವಿಶೇಷವಾದ ವಿಷಯಗಳ ಬಗ್ಗೆ ಪ್ರವಚನ ಮಾಲಿಕೆಯನ್ನು ಪ್ರತಿದಿನವೂ ಬಿಡದೆ ಮಾಡಿಸಿದ್ದೇವೆ. ಸಂಸ್ಕಾರ ಶಿಬಿರವನ್ನು ನೆರವೇರಿಸಿದ್ದೇವೆ. ಇದೆಲ್ಲವೂ ಕೂಡ ಮನಸ್ಸಿಗೆ ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತೆ. ಈ ಸಂಸ್ಕಾರದ ಅನುಭವ ಪೋಷಕರಿಗೆ ನಿಮ್ಮ ಮಕ್ಕಳು ಮನೆಗೆ ಬಂದಾಗ ಆಗಲಿಕ್ಕಿದೆ. ನೀವು ಗಮನಿಸಿ, ಅವರಲ್ಲಿ ಒಂದು ಬದಲಾವಣೆಯನ್ನು ನೀವು ಖಂಡಿತವಾಗಿಯೂ ನೋಡಬಹುದಾಗಿದೆ. ಆದ್ದರಿಂದ ಬಿಡದೆ ಪ್ರತಿ ವರ್ಷವೂ ಈ ಸಂಸ್ಕಾರ ಶಿಬಿರಕ್ಕೆ ಮಕ್ಕಳನ್ನು ಕಳುಹಿಸಿಕೊಡಿ. ಅವರು ನಿಯತವಾಗಿ ಅಭ್ಯಾಸವನ್ನು ಬರೀ ಸಂಸ್ಕಾರ ಶಿಬಿರದಲ್ಲಷ್ಟೇ ಅಲ್ಲದೆ ಬೇರೆ ಸಮಯದಲ್ಲೂ ಕೂಡ ಮನೆಯ ಹತ್ತಿರದಲ್ಲಿ ಯಾರಾದರೂ ಪಾಠ ಮಾಡುವಂಥವರಿದ್ದರೆ ಅವರ ಹತ್ತಿರ ಕಳಿಸಿ ಈ ವಿಶೇಷವಾದ ನಮ್ಮ ಸಂಸ್ಕೃತಿಯ ಮೂಲ ಬೇರುಗಳಾದಂತಹ ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಿ. ಅಷ್ಟೇ ಅಲ್ಲದೆ ನಮ್ಮ ಪಾಠಶಾಲೆಯಲ್ಲೂ ಕೂಡ ವಿಶೇಷವಾಗಿ ನಾವು ಅಧ್ಯಯನಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ನಮ್ಮ ಪಾಠಶಾಲೆಗೂ ಸೇರಿಸಿಬಿಟ್ಟು ಅವರಿಗೆ ವಿಶೇಷವಾದ ಒಂದು ಅಧ್ಯಯನಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು. ನೀವೆಲ್ಲರೂ ಇದರ ಕಡೆ ಗಮನ ಹರಿಸಬೇಕು ಅಂತ ನನ್ನ ಪ್ರಾರ್ಥನೆ. ಅಷ್ಟೇ ಅಲ್ಲದೆ ನಮ್ಮ ಈ ಸಂಪೂರ್ಣ ಶಿಬಿರವನ್ನು ನಡೆಸಲಿಕ್ಕೆ ನಮ್ಮ ಜಗದ್ಗುರುಗಳವರ ಅನುಗ್ರಹವೇ ಕಾರಣವಾಗಿದೆ. ಆದ್ದರಿಂದ ನಾನು ಅವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲದೆ ನಮ್ಮ ಮಠದ ಗುರುಸೇವಾನಿರತ ಆಡಳಿತಾಧಿಕಾರಿಗಳಾದ PA ಮುರಳಿಯವರು ಕೂಡ ನಮಗೆ ವಿಶೇಷವಾದಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಅಷ್ಟೇ ಅಲ್ಲದೆ ನಮ್ಮ ಮಠದ ಸಿಬ್ಬಂದಿ ವರ್ಗದವರು ಕೂಡ ಈ ಶಿಬಿರವನ್ನು ನಡೆಸಲಿಕ್ಕೆ ಅನೇಕ ವಿಧವಾಗಿ ಸಹಾಯವನ್ನು ಮಾಡಿದ್ದಾರೆ. ಅವರೆಲ್ಲವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಅಲ್ಲದೆ ನಮ್ಮ ಪ್ರಾಕ್ತನ ವಿದ್ಯಾರ್ಥಿಗಳು ಕೂಡ ಕೆಲವರು ಬಂದು ಪಾಠವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ನಮ್ಮ ಪಾಠಶಾಲೆಯ ಹಿರಿಯ ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ನೋಡಿಕೊಳ್ಳುವುದರಿಂದ ಹಿಡಿದು ಪಾಠವನ್ನು ಮಾಡುವುದು ಎಲ್ಲ ವಿಷಯಗಳಲ್ಲೂ ತುಂಬ ಮುತುವರ್ಜಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆಲ್ಲವರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ. ಹಾಗೆ ಇಲ್ಲಿ ಈ ಶಿಬಿರಕ್ಕೋಸ್ಕರ ಯಾರ್ಯಾರು ನಮಗೆ ಸಹಕಾರವನ್ನು ಮಾಡಿದ್ದಾರೋ ಅವರೆಲ್ಲವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ.
ಮುಂದೆ ನಮ್ಮ ಎಲ್ಲ ಶಿಬಿರಾರ್ಥಿಗಳಿಗೂ ಪೋಷಕರಿಗೂ ಹಾಗೂ ನಮಗೂ ಜಗದ್ಗುರುಗಳವರು ತಮ್ಮ ಅಮೃತವಾಣಿಯಿಂದ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಒಂದು 15 ದಿವಸಗಳಿಂದ ನಮ್ಮ ಪಾಠಶಾಲೆಯಲ್ಲಿ ಸಂಸ್ಕಾರ ಸಿಂಧು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲರಿಗೂ, ಭಾಗವಹಿಸಿದಂತಹ ಮಕ್ಕಳೆಲ್ಲರಿಗೂ ಅನೇಕ ವಿಧವಾದಂತಹ ಸಂಸ್ಕಾರ ವರ್ಧಕವಾಗಿರತಕ್ಕಂತಹ, ಧಾರ್ಮಿಕ ಸಂಸ್ಕಾರ ವರ್ಧಕವಾದ ವಿಷಯಗಳನ್ನು, ವಿಚಾರಗಳನ್ನು ಹೇಳಿಕೊಡುವಂತಹ ಕಾರ್ಯಕ್ರಮವು ನಡೆದಿದೆ. ನಮ್ಮ ಪಾಠಶಾಲೆಯಲ್ಲಿ ಈ ಕಾರ್ಯಕ್ರಮವು ನಡೆದಿದೆ. ಪಾಠಶಾಲೆಯ ಅಧ್ಯಕ್ಷರು, ಅಧ್ಯಾಪಕರು, ಪ್ರಸ್ತುತ ಅಧ್ಯಯನ ಮಾಡುತ್ತಿರುವಂತಹ ಹಿರಿಯ ವಿದ್ಯಾರ್ಥಿಗಳು ಮತ್ತು ಪ್ರಾಕ್ತನ ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ಇದರಲ್ಲಿ ನಿರ್ವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವು ನಡೆದಿರುವಂತಹ ನಮ್ಮ ಈ ಪಾಠಶಾಲೆಯು 130 ವರ್ಷಗಳ ಹಿಂದೆ ಸ್ಥಾಪಿತವಾಗಿ ಸಾವಿರಾರು ಜನರಿಗೆ ವಿದ್ಯಾಭ್ಯಾಸವನ್ನು, ವೈದಿಕ ವಿದ್ಯಾಭ್ಯಾಸವನ್ನು ಮಾಡಿಸಿ, ಈ ಒಂದು ವೈದಿಕ ವಿದ್ಯೆಯು, ನಮ್ಮ ಈ ಸನಾತನ ವೈದಿಕ ವಿದ್ಯೆಯು ವಿಶೇಷವಾದಂತಹ ಪ್ರಚಾರವನ್ನು ಹೊಂದುವುದರಲ್ಲಿ ಅತ್ಯಂತ ಅಧಿಕವಾದಂತಹ ಒಂದು ಯೋಗದಾನವನ್ನು ನೀಡಿರುವಂತಹ ಪಾಠಶಾಲೆಯಾಗಿದೆ. ಇದರ ಒಂದು ಸಂಸ್ಥಾಪನೆಯನ್ನು ನಮ್ಮ ಈ ಪೀಠದ 33ನೇ ಅಧಿಪತಿಗಳು, ನಮ್ಮ ಪರಾಪರ ಗುರುಗಳು ಆದ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ಮಾಡಿದರು ಈ ಒಂದು ಪಾಠಶಾಲೆಯ ಸ್ಥಾಪನೆಯನ್ನು. ಪ್ರಸ್ತುತ ಸಂದರ್ಭದಲ್ಲಿ ಅವರು ಆರಂಭ ಮಾಡಿರುವಂತಹ ಈ ಪಾಠಶಾಲೆಯಲ್ಲಿ ಈ ಸಂಸ್ಕಾರ ಸಿಂಧು ಕಾರ್ಯಕ್ರಮ ನಡೆದಿರುವುದರಿಂದ ಅವರ ಬಗ್ಗೆ ನಾವು ಪ್ರಸ್ತಾವನೆ ಮಾಡಲೇಬೇಕು, ಅವರನ್ನು ಸ್ಮರಣೆ ಮಾಡಲೇಬೇಕು. ಆ ಒಂದು ಅವರನ್ನು ಸ್ಮರಣೆ ಮಾಡುವುದರಿಂದ, ಒಂದು ಕ್ಷಣವಾದರೂ ಅವರನ್ನು ಸ್ಮರಣೆ ಮಾಡುವುದರಿಂದ ಸಿಗುವಂತಹ ಪುಣ್ಯಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಹಾಗಾಗಿ ಅದು ಹೇಗಾದರೂ ಇದ್ದೇ ಇದೆ. ಅದಲ್ಲದೆ ಅವರಿಗೆ ಅವರ ಒಂದು ಚರಿತ್ರೆಯಲ್ಲಿ, ಅವರ ಒಂದು ಬಾಲ್ಯದಲ್ಲಿ ಇರುವಂತಹ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ, ಅವರು 8ನೇ ವಯಸ್ಸಿನಲ್ಲಿ, 7 ಮುಗಿದು 8ನೇ ವಯಸ್ಸಿಗೆ ಬಂದಾಗ ಅವರನ್ನ ಆಗಿನ ಕಾಲದಲ್ಲಿ ಈ ಪೀಠದ ಅಧಿಪತಿಗಳಾಗಿದ್ದಂತಹ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು, ಅವರನ್ನು ವೃದ್ಧ ನರಸಿಂಹ ಭಾರತಿಗಳು ಅಂತಲೂ ಹೇಳುವುದಿದೆ. ಅಂತಹ ನರಸಿಂಹ ಭಾರತಿ ಮಹಾಸ್ವಾಮಿಗಳವರ ದರ್ಶನಕ್ಕೆ, ಅಂದರೆ ಈ ಪೀಠದ 32ನೇ ಅಧಿಪತಿಗಳು, ಅವರ ದರ್ಶನಕ್ಕೆ ಆ 8ನೇ ವಯಸ್ಸಿನಲ್ಲಿರುವಂತಹ ಮಗುವನ್ನು ಕರ್ಕೊಂಡು ಬಂದಾಗ, ಅಂದರೆ ಯಾರು ನಂತರ ಈ ಪೀಠದ 33ನೇ ಅಧಿಪತಿಗಳಾಗಿದ್ದರೋ ಅವರು ಬಾಲ್ಯದಲ್ಲಿ 8ನೇ ವಯಸ್ಸಿನಲ್ಲಿರುವಾಗ ಅವರ ಪೋಷಕರು ಇಲ್ಲಿಗೆ ಕರ್ಕೊಂಡು ಬಂದಾಗ, ದರ್ಶನಕ್ಕೆ ಅಂತ ಕರ್ಕೊಂಡು ಬಂದಾಗ, ಆ 32ನೇ ಅಧಿಪತಿಗಳು ಅಂದರೆ ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ಆ 7 ವರ್ಷ ಮುಗಿದು 8ನೇ ವರ್ಷದಲ್ಲಿ ಪ್ರವೇಶ ಮಾಡಿರುವಂತಹ ಆ ಮಗುವನ್ನ
ಒಂದು ಪ್ರಶ್ನೆ ಕೇಳ್ತಾರೆ. ಏನು ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲ ಮಕ್ಕಳನ್ನು ಕೇಳಿದ ಹಾಗೇನೆ ಆ ಮಗುವನ್ನು ಸಹ ಒಂದು ಪ್ರಶ್ನೆ ಕೇಳಿದ್ರು, ನಿನಗೇನು ಬೇಕು ಅಂತ. ಏನು ಬೇಕು ಅಂತಂದ್ರೆ ಅಲ್ಲಿ ಯಾವುದೋ ಬೇರೆ ಬೇರೆ ಥರದ ಹಣ್ಣುಗಳಿವೆ, ಏನೋ ಇವೆ, ಹಾಗಾಗಿ ಅದು ಪ್ರಸಾದವಾಗಿ ನಿನಗೇನು ಬೇಕು ಅಂತ ಕೇಳ್ತಾರೆ. ಕೇಳಿದಾಗ ಆ 8ನೇ ವಯಸ್ಸಿನಲ್ಲಿ ಇರತಕ್ಕಂತಹ ಮಗು ಹೇಳಿತು, ಅಯಂದಾನ ಕಾಲ ಸ್ವಹಂದಾನ ಪಾತ್ರಂ ಭವಾನೇವ ದಾತ ತ್ವದನ್ಯನ್ನಯಾಚೆ ಭವದ್ಭಕ್ತಿಮೇವ ಸ್ಥಿರಾಂದೇಹಿ ಮಹ್ಯಂ ಕೃಪಾಶೀಲ ಶಂಭೋ ಕೃತಾರ್ಥೋಸ್ಮಿ ತಸ್ಮಾತ್ ಅಂತ ಇವರು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕದ ರೂಪದಲ್ಲಿ ಆ ಮಗು ಉತ್ತರ ಕೊಟ್ಟಿದೆ. ಅದನ್ನು ಕೇಳಿದಾಗ ಗುರುಗಳಿಗೆ ಬಹಳ ಆಶ್ಚರ್ಯವಾಯಿತು. ಒಂದು 8ನೇ ವಯಸ್ಸಿನಲ್ಲಿರುವಂತಹ ಮಗು ಒಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಆ ಶ್ಲೋಕದಲ್ಲಿ ತನಗೆ ಬೇಕಾಗಿರುವಂತಹದ್ದಿದೆ, ತನಗೆ ಯಾವ ಜೀವನಕ್ಕೆ ಯಾವುದು ಬೇಕಾಗಿದೆಯೋ ಅಂತಹ ಒಂದು ವಸ್ತುವು ಆ ಶ್ಲೋಕದಲ್ಲಿದೆ. ಮತ್ತೆ ಅದನ್ನು ಕೊಡುವವರು ಯಾರು ಅಂತಂದ್ರೆ ಈ ಇಂತಹ ಮಹಾಪುರುಷರ ಹತ್ರನೇ ಇದನ್ನು ಕೇಳಬೇಕು, ಬೇರೆ ಯಾರ ಹತ್ರ ಕೇಳಿದ್ರು ಅದರಿಂದ ಉಪಯೋಗ ಇಲ್ಲ, ಅದನ್ನು ಕೊಡುವ ಸಾಮರ್ಥ್ಯವೂ ಅವರ ಹತ್ರ ಇರುವುದಿಲ್ಲ. ಹಾಗಾಗಿ ನಿಜವಾಗ್ಲೂ ನನ್ನ ಜೀವನದ ಸಾರ್ಥಕ್ಯಕ್ಕೆ ಬೇಕಾಗಿರುವಂತಹದ್ದು ಇದು. ಇದನ್ನೂ ಸಹ ನಾನು ಎಲ್ಲಿ ಕೇಳಬೇಕು, ಯಾರ್ಯಾರ ಹತ್ರನೋ ಕೇಳಿದ್ರೆ ಆಗುವುದಿಲ್ಲ, ಇಂತಹ ಮಹಾಪುರುಷರ ಹತ್ರ ಕೇಳಬೇಕು ಅನ್ನುವಂತಹ ಒಂದು ಸಂಸ್ಕಾರವನ್ನು ಆ ಮಗು 8ನೇ ವಯಸ್ಸಿಗೆ ಹೊಂದಿತ್ತು ಅನ್ನುವುದನ್ನ ಆ ಒಂದು ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಏನಿದರ ಅರ್ಥ ಅಂತಂದ್ರೆ, ಅಯನ್ ದಾನ ಕಾಲ, ತಾವು ಕೇಳಿದ್ದೀರಿ ಏನ್ ಬೇಕು ನಿನಗೆ ಅಂತ ಕೇಳಿದ್ದೀರಿ ಅಂದ್ರೆ ನಾನು ಏನ್ ಕೇಳಿದ್ರು ದಾನ ಮಾಡ್ಲಿಕ್ಕೆ ತಾವು ಸಿದ್ಧರಾಗಿದ್ದೀರಿ, ಹಾಗಾಗಿ ಇದು ದಾನವನ್ನು ಮಾಡುವಂತಹ ಕಾಲ ಅಂತ ಗೊತ್ತಾಗ್ತಿದೆ. ಯಾರಿಗೆ ದಾನ ನೀಡ್ಲಿಕ್ಕಿದ್ದೀರಿ ನೀವು ಅಂತಂದ್ರೆ ಅಯನ್ ದಾನ ಪಾತ್ರಂ ಅಯನ್ ದಾನ ಕಾಲ ಸ್ವಹಂ ದಾನ ಪಾತ್ರಂ, ನಾನು ನೀವು ಮಾಡುವಂತಹ ದಾನಕ್ಕೆ ಪಾತ್ರನಾಗಿದ್ದೇನೆ, ನನಗೆ ನೀವು ದಾನ ಮಾಡಲಿದ್ದೀರಿ. ಭವಾನೇವ ದಾತ, ಇಲ್ಲಿ ದಾನಿಗಳು ಯಾರು ಅಂತಂದ್ರೆ ತಾವು. ಮತ್ತೆ ನಾನು ಸಹ ಎಂಥವನಾಗಿದ್ದೀನಿ ಅಂತಂದ್ರೆ, ಸರಿ ನಿಮ್ಮ ಹತ್ರ ಕೇಳಿದ್ರೆ ಕೇಳ್ತೀನಿ, ನೀವು ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಹತ್ರ ಹೋಗ್ತೀನಿ. ಯಾರೋ ಒಬ್ಬರ ಹತ್ರ ಕೇಳಬೇಕಿತ್ತು, ಅದು ನೀವು ಸಿಕ್ಕಿದ್ದೀರಿ ಸಮಯಕ್ಕೆ, ಹಾಗಾಗಿ ನಿಮ್ಮನ್ನು ಕೇಳ್ತಿದ್ದೀನಿ ಅಂತಿಲ್ಲ. ಭವಾನೇವ ದಾತ, ನೀವೇ ದಾನಿಗಳು, ನೀವೇ ದಾನವನ್ನು ಮಾಡಲಿಕ್ಕೆ ಸಮರ್ಥರಾಗಿರುವವರು. ತ್ವದನ್ಯನ್ ನಯಾಚೆ, ಅದರಿಂದ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಕೇಳುವುದಿಲ್ಲ. ಹಾಗಿದ್ರೆ ಏತಾವತ ಏನ್ ಕೇಳುತ್ತಿದ್ದಿ ಅಂತಂದ್ರೆ, ಭವದ್ಭಕ್ತಿಮೇವ ಸ್ಥಿರಾಂದೇಹಿ ಮಹ್ಯಂ, ನಿಮ್ಮಲ್ಲಿ ನಿಮ್ಮ ಪಾದಾರವಿಂದಗಳಲ್ಲಿ ಅಚಂಚಲವಾದಂತಹ ಒಂದು ಭಕ್ತಿಯನ್ನು ನನಗೆ ನೀಡಿ. ಭವದ್ಭಕ್ತಿಮೇವ ಸ್ಥಿರಾಂದೇಹಿ ಮಹ್ಯಂ ಕೃಪಾಶೀಲ ಶಂಭೋ ಕೃತಾರ್ಥೋಸ್ಮಿ ತಸ್ಮಾತ್. ಈ ಒಂದನ್ನು ನೀವು ಮಾಡಿದ್ರೆ ಅದರಿಂದ ನಾನು ಕೃತಾರ್ಥನಾಗ್ತೀನಿ, ನನ್ನ ಜೀವನ ಅನ್ನೋದು ಸಾರ್ಥಕವಾಗುತ್ತೆ ಅಂತ ಹೇಳಿ ಆ ಮಗುವ 8ನೇ ವಯಸ್ಸಿನಲ್ಲಿ ಈ ಒಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡು, ಈ ಸಂಸ್ಕೃತ ಶ್ಲೋಕದಲ್ಲಿ ಇರ್ತಕ್ಕಂತಹ ಅತ್ಯಂತ ಗಂಭೀರವಾದಂತಹ ವಿಚಾರವನ್ನು ಅರ್ಥ ಮಾಡಿಕೊಂಡು ಅದನ್ನ ಅವರು ಆ ಸಂದರ್ಭದಲ್ಲಿ ಗುರುಗಳ ಹತ್ರ ಕೇಳಿದ್ದಾರೆ. ಗುರುಗಳಿಗೆ ತುಂಬಾ ಸಂತೋಷವಾಯಿತು, ತುಂಬಾ ಆಶ್ಚರ್ಯವಾಯಿತು. ಆಶ್ಚರ್ಯವೂ ಸಂತೋಷವೂ ಎರಡೂ ಸಹ ಆಯಿತು. ಹಾಗೆ ಆ ಒಂದು ಸಮಯದಲ್ಲಿ ಆ ಜಗನ್ಮಾತೆಯ ಒಂದು ಪ್ರೇರಣೆಯೂ ಸಹ ಅವರಿಗಾಯಿತು, ಶಾರದಾಂಬೆಯ ಒಂದು ಪ್ರೇರಣೆಯೂ ಅವರಿಗಾಯಿತು. ಏನು ಅಂತಂದ್ರೆ, ಅವರು ಆ ಸಂದರ್ಭದಲ್ಲಿ ಶಿಷ್ಯ ಸ್ವೀಕಾರವನ್ನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ರು. ಆಗ ಅಮ್ಮನವರ ಒಂದು ಪ್ರೇರಣೆಯೂ ಆಯಿತು, ಇವರೇ ನಿನಗೆ ಸರಿಯಾದಂತಹ ಶಿಷ್ಯರು ಎಂಬುದಾಗಿ ಪ್ರೇರಣೆಯೂ ಆಯಿತು. ತದನಂತರ ಅವರು ಶಿಷ್ಯರನ್ನಾಗಿ, ಉತ್ತರಾಧಿಕಾರಿ ಶಿಷ್ಯರನ್ನಾಗಿ ಸ್ವೀಕರಿಸಿದ್ರು ಅಂತಂದ್ರೆ ಆಮೇಲೆ ಯಾವತ್ತೋ ಸುಮಾರು ವರ್ಷಗಳಾದ್ಮೇಲೆ ಸ್ವೀಕರಿಸಿದ್ದಲ್ಲ. ಆ 8ನೇ ವಯಸ್ಸಿನಲ್ಲೇ ಸನ್ಯಾಸವನ್ನು ನೀಡಿದ್ರು. ಆ 8ನೇ ವಯಸ್ಸಿನಲ್ಲೇ ಅವರು ಸನ್ಯಾಸಿಗಳಾಗಿದ್ರು, ಸರ್ವಜ್ಞರಾಗಿದ್ರು, ಸನ್ಯಾಸಿಗಳಾಗಿದ್ರು. ಆ ಒಂದು ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಾಗಿದ್ರು. ಅವರೇ ನಂತರ ಈ ಪೀಠದ 33ನೇ ಅಧಿಪತಿಗಳಾಗಿದ್ರು. ಇವತ್ತು ಈ ಸಂಸ್ಕಾರ ಸಿಂಧು ಅನ್ನುವಂತಹ ಕಾರ್ಯಕ್ರಮ ಯಾವ ಒಂದು ಪಾಠಶಾಲೆಯಲ್ಲಿ ನಡೆದಿದೆಯೋ, ನಾವು ಆರಂಭದಲ್ಲಿ ಪ್ರಸ್ತಾಪ ಮಾಡಿದಂತೆ ಯಾವ ಒಂದು ಪಾಠಶಾಲೆಯಲ್ಲಿ ಈ 130 ವರ್ಷಗಳಿಂದ ಅದೆಷ್ಟೋ ಜನರಿಗೆ ವೈದಿಕ ವಿದ್ಯೆಯು ಪ್ರಾಪ್ತವಾಯಿತೋ, ವಿದ್ವಾಂಸರಾಗಿದ್ದಾರೋ ಅಂತಹ ಒಂದು ಪಾಠಶಾಲೆಯನ್ನು ಅವರು ಸಂಸ್ಥಾಪನೆ ಮಾಡಿದರು. ಈಗ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಆರಂಭದಲ್ಲಿ ಹೇಳಿದಂತೆ ಯಾವ ಪಾಠಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆಯೋ ಅದರ ಸಂಸ್ಥಾಪಕರಾಗಿರುವುದರಿಂದ ಅವರ ಹೆಸರನ್ನು ಹೇಳಬೇಕು, ಅವರನ್ನು ಸ್ಮರಣೆ ಮಾಡಬೇಕು ಅನ್ನುವುದು ಒಂದು ವಿಷಯವಾದರೆ, ಇನ್ನೊಂದೇನು ಅಂತಂದ್ರೆ
ಹಿಂದಿನ ಕಾಲದಲ್ಲಿ ಮನೆಗಳಿಗೆ ಮಕ್ಕಳಿಗೆ ನೀಡ್ತಾ ಇದ್ದಂತಹ ಸಂಸ್ಕಾರ ಹೇಗಿತ್ತು, ಚಿಕ್ಕ ವಯಸ್ಸಿನಲ್ಲೇ ಯಾವ ರೀತಿಯಾದಂತಹ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ನೀಡ್ತಾ ಇದ್ರು, ಚಿಕ್ಕ ವಯಸ್ಸಿನಲ್ಲೇ ಯಾವ್ದ್ಯಾವುದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ಅನ್ನುವುದಕ್ಕೆ ಇದೊಂದು ಉದಾಹರಣೆ. ಅಂದ್ರೆ ಒಂದು 8ನೇ ವಯಸ್ಸಿನಲ್ಲಿರ್ತಕ್ಕಂತಹ ಮಗುವಿಗೆ ಆ ಶ್ಲೋಕವೂ ಕಂಠಸ್ಥವಾಗಿ ಆ ಶ್ಲೋಕಕ್ಕೆ ಇರುವಂತಹ ಅರ್ಥವೂ ಸಹ ಅಷ್ಟು ಚೆನ್ನಾಗಿ ತಿಳಿದಿರಬೇಕು ಅಂತಂದ್ರೆ ಅದೆಲ್ಲದನ್ನು ಸಹ ಮನೆಯಲ್ಲಿ ಪೋಷಕರು ಹೇಳಿಕೊಟ್ಟಿರ್ಬೇಕು. ಬರೀ ಇದೊಂದು ಶ್ಲೋಕ ಅಲ್ಲ, ಇಡೀ ಬೇರೆ ಬೇರೆ ರೀತಿಯಂತಹ ಶ್ಲೋಕಗಳು, ಸ್ತೋತ್ರಗಳು, ಇದನ್ನೆಲ್ಲದನ್ನು ಅಂದ್ರೆ ಇವತ್ತು ಈ 15 ದಿವಸಗಳಲ್ಲಿ ಇಲ್ಲಿ ಏನು ಹೇಳ್ಕೊಟ್ಟಿದ್ದಾರೋ ಇದು ಪ್ರತಿಯೊಂದು ಮನೆಯಲ್ಲೂ ನಿರಂತರ ನಡೀತಾ ಇದ್ದಂತಹ ಒಂದು ಕಾಲ. ಈ ಸಂಸ್ಕಾರ ಸಿಂಧು ಅನ್ನುವುದು ಇಲ್ಲಿ ಈ 15 ದಿವಸಗಳಲ್ಲಿ ನಡೆದಿದೆ. ಆದರೆ ಇದೇ ಸಂಸ್ಕಾರ ಸಿಂಧು ಹೇಗ ನದಿಯಲ್ಲಿ 365 ದಿವಸ ನೀರು ಹರಿತಾ ಇರುತ್ತೋ, ಯಾಕಂದ್ರೆ ಸಿಂಧು ಅಂತಂದ್ರೆ ನದಿ ಅಂತಲೂ ಒಂದು ಅರ್ಥ ಇದೆ, ನದಿ ಅಂತಲೂ ಒಂದು ಅರ್ಥ ಇದೆ, ಸಮುದ್ರ ಅಂತಲೂ ಒಂದು ಅರ್ಥ ಇದೆ. ನದಿಗೂ ಸಮುದ್ರಕ್ಕೂ ಎರಡಕ್ಕೂ ಸಿಂಧು ಅನ್ನುವಂತಹ ಪದವನ್ನು ಬಳಸುವುದಿದೆ. ಹಾಗಾಗಿ ಆ ಸಿಂಧು ಅಂದ್ರೆ ನದಿಯಲ್ಲಿ 365 ದಿವಸನೂ ಹೇಗೆ ನೀರು ಹರಿತಾ ಇರುತ್ತೋ ಮನೆಗಳಲ್ಲೂ ಸಹ 365 ದಿವಸನೂ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಡುವಂತಹ ನಮ್ಮ ಭಾರತೀಯ ಸಂಸ್ಕೃತಿಯ ಅನೇಕ ವಿಧವಾದಂತಹ ವಿಚಾರಗಳನ್ನು ಹೇಳಿಕೊಡುವಂತಹ ಕಾರ್ಯಕ್ರಮಗಳು ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ನಡೀತಾ ಇದ್ವು. ಆದ್ದರಿಂದಲೇ ಹಿಂದಿನವರೆಲ್ಲರೂ ಸಹ ಅಷ್ಟೆಲ್ಲ ಸಂಸ್ಕಾರವಂತರಾಗಿದ್ದರು. ನಮಗೆ ಅವರೆಲ್ಲರೂ ಸಹ ಆದರ್ಶರಾಗಿದ್ದಾರೆ. ಮತ್ತೆ ಬಾಲ್ಯದಲ್ಲಿ ಅತ್ಯಂತ ದೃಢವಾಗಿ ಅವರಿಗೆ ಆ ಒಂದು ಸಂಸ್ಕಾರ ಪ್ರಾಪ್ತವಾಗ್ತಿತ್ತಾದ್ರಿಂದ ಅದಾದ ನಂತರ ಜೀವನದಲ್ಲಿ ಅವರು ತುಂಬಾ ಎಷ್ಟೆಲ್ಲ ತೊಂದರೆಗಳು ಏನೇ ಒಂದು ವೇಳೆ ಬಂದಿದ್ರೂ ಸಹ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗುವಂತಹ ಸಾಮರ್ಥ್ಯ ಹಿಂದಿನವರಿಗೆ ಇತ್ತು. ಯಾಕೆ ಅಂತಂದ್ರೆ ಈ ಸಂಸ್ಕಾರ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಇದು ಮನುಷ್ಯನನ್ನ ಸರಿಯಾದಂತಹ ನಿಯಂತ್ರಣದಲ್ಲಿ ಇಡುವಂತಹದ್ದು. ನಾನೇ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಏನು ಅಂತಂದ್ರೆ ಲೋಕದಲ್ಲಿ ಐಶ್ವರ್ಯ ಇದ್ದವನು ಅವನ ಐಶ್ವರ್ಯವನ್ನು ತಪ್ಪಾದ ಕೆಲಸಗಳಿಗೆ ವಿನಿಯೋಗ ಮಾಡ್ತಾನೆ. ಅಂದ್ರೆ ಮಾಡ್ಲಿಕ್ಕೆ ಅವಕಾಶ ಇದೆ. ವಿದ್ಯೆ ಇರುವವನು ಅವನ ವಿದ್ಯೆಯನ್ನು ತಪ್ಪಾದ ಕಾರ್ಯಗಳಿಗಾಗಿ ವಿನಿಯೋಗ ಮಾಡ್ತಾ ಇರ್ತಾನೆ ಲೋಕದಲ್ಲಿ, ಅದಕ್ಕೂ ಅವಕಾಶ ಇದೆ. ಅಧಿಕಾರ ಇರುವವನು ಅವನ ಅಧಿಕಾರವನ್ನು ದುರ್ವಿನಿಯೋಗ ಮಾಡಿ ತಪ್ಪಾದ ಕೆಲಸಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಬಲ ಇರತಕ್ಕಂಥವನು ಅವನಲ್ಲಿರ್ತಕ್ಕಂತಹ ಬಲವನ್ನ ತಪ್ಪಾದ ಕಾರ್ಯಗಳಿಗೆ ವಿನಿಯೋಗ ಮಾಡಿ ಜನರಿಗೆ ತೊಂದರೆ ಮಾಡಲಿಕ್ಕೆ ಅವಕಾಶ ಇದೆ, ಅದಕ್ಕೂ ಒಂದು ಅವಕಾಶ ಇದೆ. ಅಂದ್ರೆ ಅಲ್ಲಿಗೆ ಏನಾಯ್ತು, ಐಶ್ವರ್ಯ ಇದ್ದವನು ತಪ್ಪು ಮಾಡಬಹುದು, ಮಾಡ್ಲಿಕ್ಕೆ ಅವಕಾಶ ಉಂಟು. ಅಧಿಕಾರ ಇರುವವನು ತಪ್ಪು ಮಾಡಬಹುದು, ಪಾಂಡಿತ್ಯ ಇರುವವನು ತಪ್ಪು ಮಾಡಬಹುದು, ಬಲ ಇರುವವನು ಬಲಶಾಲಿಯಾಗಿರ್ತಕ್ಕಂಥವನು ತಪ್ಪು ಮಾಡಬಹುದು. ಆದರೆ ಸಂಸ್ಕಾರಶಾಲಿ ಆಗಿರುವವನು ಮಾತ್ರ ತಪ್ಪು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಸಂಸ್ಕಾರವೂ ಇದೆ, ಆದ್ರೂ ತಪ್ಪನ್ನು ಮಾಡ್ತಾನೆ ಅಂತಂದ್ರೆ ಹಾಗೆ ಸಾಧ್ಯ ಆಗುವುದಿಲ್ಲ. ಸಂಸ್ಕಾರ ಇದ್ರೆ ತಪ್ಪು ಮಾಡುವುದಿಲ್ಲ, ತಪ್ಪು ಮಾಡಿದಾನೆ ಅಂದ್ರೆ ಸಂಸ್ಕಾರ ಇಲ್ಲ ಅಂತ ಅರ್ಥ. ಎರಡೂ ಒಂದೇ ಕಡೆ ಇವೆ ಅಂತ ಮಾತ್ರ ಯಾವತ್ತೂ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಐಶ್ವರ್ಯ ಮತ್ತು ಅಪರಾಧ ಎರಡು ಒಂದು ಕಡೆ ಇರುತ್ತೆ, ಅಧಿಕಾರ ತಪ್ಪನ್ನು ಮಾಡುವುದು ಎರಡು ಒಂದು ಕಡೆ ಇರುತ್ತೆ, ಬೇರೆ ಎಲ್ಲವೂ ಇದ್ದಲ್ಲಿ ಇದಿರುತ್ತೆ. ಆದರೆ ಈ ಸಂಸ್ಕಾರ ಹೊಂದಿರುವಲ್ಲಿ ಮಾತ್ರ ಯಾವತ್ತೂ ಸಹ ತಪ್ಪಾದ ಪ್ರವೃತ್ತಿ ಅನ್ನೋದು ಬರುವುದಿಲ್ಲ. ಅದಿದ್ದೆ ಅಂತಂದ್ರೆ ಇದಿಲ್ಲ, ಇದಿದೆ ಅಂತಂದ್ರೆ ಅದಿಲ್ಲ, ಎರಡು ಮಾತ್ರ ಒಟ್ಟಿಗೆ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಒಂದೇ ಒಂದು ವಸ್ತು ಅಂತಂದ್ರೆ ಅದು ಸಂಸ್ಕಾರ. ಹೇಗೆ ಅಂತಂದ್ರೆ ಒಂದು 100 ಕೋಟಿ ರೂಪಾಯಿ ಇದೆ, ತಂದಿಟ್ಟಿದ್ದೀವಿ, ಅಲ್ಲೂ ಕತ್ತಲೆ ಇರ್ಬೋದು. ಆದ್ರೆ ಒಂದು ದೀಪ ಇದೆ, ಅಲ್ಲಿ ಕತ್ತಲೆ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎರಡೂ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು 100 ಕೋಟಿ ರೂಪಾಯಿ ಇದೆ, ಅಲ್ಲಿ ಕತ್ತಲೆ ಇದೆ, ಅದು ಕತ್ತಲೆ ಕೋಣೆಯಲ್ಲಿದೆ. ಅದೇ ಕತ್ತಲೆ ಕೋಣೆಯಲ್ಲಿ ಇರುವಂತಹ ಕೋಣೆಯಲ್ಲಿ ನಾವು ಒಂದು 100 kg ಬಂಗಾರ ತಂದಿಡ್ಬೋದು, ಏನ್ ಬೇಕಾದ್ರೂ ಇಡ್ಬೋದು. ಆದ್ರೆ ಒಂದು ದೀಪವನ್ನಿಟ್ಟಾಗ ಮಾತ್ರ ಅದು ಇರುವುದಿಲ್ಲ, ಆ ಕತ್ತಲೆ ಅನ್ನೋದು ಇರುವುದಿಲ್ಲ. ಯಾಕಂದ್ರೆ ಆ ಎರಡು ಒಟ್ಟಿಗೆ ಇರುವಂತಹ ವಸ್ತುಗಳಲ್ಲ. ಈ ಸಂಸ್ಕಾರ ಅನ್ನುವಂಥದ್ದು ಅದೇ ತರ. ಅದರಿಂದ ಈ ರೀತಿಯಾದಂತಹ ಒಂದು ಸಂಸ್ಕಾರವು ವಿಶೇಷವಾಗಿ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿಗೆ ವಿಶೇಷವಾಗಿ ಸಿಗಬೇಕಾದಂತಹದ್ದು, ಅದು ಅತ್ಯಂತ ಅವಶ್ಯಕ. ಎಷ್ಟು ಈ ಧಾರ್ಮಿಕವಾದಂತಹ ಸಂಸ್ಕಾರವು ಅವರಿಗೆ ಪ್ರಾಪ್ತವಾಗುತ್ತೋ ಅಷ್ಟು ದಾರ್ಢ್ಯವನ್ನು ಅವರು ಹೊಂದಿರ್ತಾರೆ. ಎಷ್ಟು ದಾರ್ಢ್ಯವನ್ನು ಅವರು ಹೊಂದುತ್ತಾರೋ ಜೀವನದಲ್ಲಿ ಅಷ್ಟು ಎತ್ತರಕ್ಕೆ ಎಲ್ಲರೂ ಸಹ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ.
ತುಂಬಾ ಜನ ತಂದೆ ತಾಯಿಗಳು ಬಯಸುವುದೇನು ಅಂತಂದ್ರೆ ನಮ್ಮ ಮಕ್ಕಳು ತುಂಬಾ ದೊಡ್ಡ ಸ್ಥಾನಕ್ಕೆ ಬರಬೇಕು, ತುಂಬಾ ದೊಡ್ಡವರಾಗಿ ಬೆಳಿಬೇಕು, ಲೋಕದಲ್ಲಿ ಒಂದು ದೊಡ್ಡ ಸ್ಥಾನಗಳಿಗೆ ಅವರು ಬರಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ, ಆ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಲೌಕಿಕವಾಗಿ ಅವರಿಗೇನು ಕೊಡ್ಬೇಕಾಗಿದೆಯೋ, ಏನು ಹೇಳ್ಕೊಡ್ಬೇಕಾಗಿದೆಯೋ ಅದನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ತಲೆಯಲ್ಲಿ ಏನಿರುತ್ತೆ ಅಂತಂದ್ರೆ ಇವರು ಲೌಕಿಕವಾಗಿ ದೊಡ್ಡವರಾಗಬೇಕಾದ್ರಿಂದ ಲೌಕಿಕವಾಗಿ ಏನೇನ್ ಮಾಡ್ಬೇಕಾಗಿದೆ ಅದನ್ನೆಲ್ಲ ಮಾಡ್ತಾ ಇದ್ರೆ ಸಾಕು ಅಂತ ಹಾಗೆ ತಂದೆ ತಾಯಿಗಳು ತಿಳ್ಕೊಂಡಿರ್ತಾರೆ. ಆದರೆ ಒಂದು ವಿಷಯವನ್ನು ಮಾತ್ರ ಮರೆತು ಬಿಡ್ತಾರೆ. ಅಂದ್ರೆ ಇದರ ಬಗ್ಗೆ ಗೊತ್ತೂ ಇರುವುದಿಲ್ಲ ತುಂಬಾ ಜನರಿಗೆ. ಏನು ಅಂತಂದ್ರೆ ಲೌಕಿಕವಾಗಿ ಅವರು ತುಂಬಾ ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೂ ಸಹ ಈ ಧಾರ್ಮಿಕವಾದಂತಹ ಸಂಸ್ಕಾರವು ಮಕ್ಕಳಿಗೆ ಬೇಕೇ ಬೇಕು. ಧಾರ್ಮಿಕವಾದ ಸಂಸ್ಕಾರ ಇಲ್ಲ ಅಂದ್ರೆ ಲೌಕಿಕವಾಗಿ ಅವರು ಬೆಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ತುಂಬಾ ಜನ ಏನ್ ತಿಳ್ಕೊಂಡಿರ್ತಾರೆ, ಇದು ಧಾರ್ಮಿಕ, ಇದು ಲೌಕಿಕ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನಮಗೆ ಬೇಕಾಗಿರುವುದು ಲೌಕಿಕ, ಅದನ್ನ ಮಾತ್ರ ಹೇಳ್ಕೊಟ್ಬಿಟ್ರೆ ಸಾಕು, ಇದಕ್ಕೂ ಅದಕ್ಕೂ ಏನ್ ಸಂಬಂಧ, ಇದೇನ್ ಬೇಕಾಗಿಲ್ಲಲ್ವಾ. ಯಾರು ಆಧ್ಯಾತ್ಮಿಕದಲ್ಲಿ ಹೋಗ್ಬೇಕು ಅಂತ ಇರ್ತಾರೋ ಅವರಿಗೆ ಧಾರ್ಮಿಕವಾದ ಹೇಳ್ಕೊಟ್ಬಿಟ್ರೆ ಸಾಕು, ಈ ಲೌಕಿಕವಾಗಿ ನಾವು ನಮ್ಮ ಮಕ್ಕಳು ತುಂಬಾ ಬೆಳಿಬೇಕು ಅಂತಿದೆ ನಮಗೆ, ಅದಕ್ಕೋಸ್ಕರ ಅದನ್ನ ಮಾತ್ರ ಹೇಳ್ಕೊಟ್ಬಿಟ್ರೆ ಸಾಕು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಈ ಎರಡಕ್ಕೂ ಸಂಬಂಧ ಇರುವುದು ವಾಸ್ತವವಾಗಿ. ಈ ಧಾರ್ಮಿಕತೆ ಅನ್ನೋದು ಎಷ್ಟು ಬೆಳೆಯುತ್ತೋ ಲೌಕಿಕದಲ್ಲೂ ಅಷ್ಟು ಎತ್ತರಕ್ಕೆ ಮಕ್ಕಳು ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಅಷ್ಟು ದೃಢರನ್ನಾಗಿ ಈ ಸಂಸ್ಕಾರವು ಮನುಷ್ಯನನ್ನು ಮಾಡುತ್ತೆ. ಆದ್ರಿಂದ ಎಷ್ಟು ಎತ್ತರಕ್ಕಾದರೂ ಬೆಳೆಯುವಂತಹ ಒಂದು ಸಾಮರ್ಥ್ಯ ಎಲ್ಲರಿಗೂ ಬರುತ್ತೆ. ಆದ್ರಿಂದ ಈ ರೀತಿಯಂತಹ ಒಂದು ಆ ಅಭ್ಯಾಸ, ಈ ರೀತಿಯಂತಹ ವಿಚಾರಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ದು ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಇವತ್ತು ಈ ಒಂದು 15 ದಿವಸಗಳ ಕಾಲ ಇಲ್ಲಿ ಅನೇಕ ವಿಧವಾದಂತಹ ವಿಚಾರಗಳನ್ನು ಹೇಳಿಕೊಟ್ಟಾಗಿದೆ. ಅದನ್ನ ಮತ್ತೆ ಮುಂದಿನ ವರ್ಷವೂ ಸಹ ಈ ರೀತಿಯಾಗಿ ಇನ್ನು ಇದರ ಮುಂದಿನ ವಿಚಾರಗಳನ್ನು ಹೇಳ್ಕೊಡುವುದಿರುತ್ತೆ. ಈ ಮಧ್ಯದಲ್ಲಿ ಇದನ್ನು ವಿಶೇಷವಾಗಿ ಅಭ್ಯಾಸ ಮಾಡಿ ನಿತ್ಯ ಆಚರಣೆಯಲ್ಲಿ ಇಟ್ಕೊಳ್ಳುವಂತಹದ್ದು ಎಲ್ಲ ಮಕ್ಕಳ ಒಂದು ಕರ್ತವ್ಯವಾಗಿದೆ. ಮತ್ತೆ ಪೋಷಕರ ಅವರು ಮಾಡಿಸುವಂತಹ ಕರ್ತವ್ಯ ಅದು ಪೋಷಕರದ್ದು ಸಹ ವಿಶೇಷವಾಗಿ ಆಗಿದೆ. ಆ ಒಂದು ಕರ್ತವ್ಯ ಅನ್ನೋದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಅದನ್ನ ವಿಶೇಷವಾಗಿ ಮಾಡಬೇಕಂತಹ ಒಂದು ಕರ್ತವ್ಯ ಎಲ್ಲರಿಗೂ ಸಹ ಇದೆ ಎಂಬತಕ್ಕಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಹಾಗೆ ಈ ವರ್ಷದಲ್ಲಿ ಆಯಿತು, ಮತ್ತೆ ಮುಂದಿನ ವರ್ಷದಲ್ಲೂ ಸಹ ಇದು ಮುಂದುವರಿಯುತ್ತೆ. ಅದರಲ್ಲಿ ಪುನಃ ಭಾಗವಹಿಸಿ ಇದರ ಮುಂದಿನದನ್ನೆಲ್ಲ ಕಲ್ತುಕೊಳ್ಳುವಂತಹದ್ದು ಅತ್ಯಂತ ಅವಶ್ಯಕವಾದದ್ದು. ಮತ್ತೆ ಇಲ್ಲಿ ಹೇಳಿಕೊಟ್ಟಿದ್ದನ್ನ ವಿಶೇಷವಾಗಿ ಅಭ್ಯಾಸ ಮಾಡುವಂತಹದ್ದು, ಅಭ್ಯಾಸ ಮಾಡಿ ಇನ್ನು ವಿಶೇಷವಾಗಿ ಇದನ್ನು ಅಭ್ಯಾಸ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕವಾದದ್ದು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ, ಎಲ್ಲ ಮಕ್ಕಳಿಗೂ ಮತ್ತು ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇದರಲ್ಲಿ ಈಗ ಸಂಧ್ಯಾ ವಂದನೆಯಿಂದ ಹಿಡಿದು, ಯಾಕಂದ್ರೆ ಈಗ ಸಂಧ್ಯಾ ವಂದನೆ ಅನ್ನೋದು ಅತ್ಯಂತ ಅವಶ್ಯಕವಾದದ್ದು. ಬ್ರಾಹ್ಮಣನಾಗಿರ್ತಕ್ಕಂಥವನಿಗೆ ಸಕಾಲದಲ್ಲಿ ಉಪನಯನವನ್ನು ಮಾಡಿಕೊಂಡು ತದನಂತರ ಪ್ರತಿನಿತ್ಯ ಸಂಧ್ಯಾ ವಂದನೆಯನ್ನು ಮಾಡಬೇಕಾದ್ದು, ಮತ್ತೆ ಅದರಲ್ಲಿ ಸಂಧ್ಯಾ ವಂದನೆ ಗಾಯತ್ರಿ ಜಪವನ್ನು ಮಾಡಬೇಕಾದಂತಹದ್ದು ಅತ್ಯಂತ ಅವಶ್ಯಕವಾದದ್ದು. ಎಷ್ಟೇ ಲೌಕಿಕವಾಗಿ ಏನೇ ಕೆಲಸಗಳು ಏನೇ ಇದ್ರೂ ಸಹ ಈ ಸಂಧ್ಯಾ ವಂದನೆ ಅನ್ನೋದು ಮಾತ್ರ ಅತ್ಯಂತ ಅವಶ್ಯಕವಾದದ್ದು. ಸಂಧ್ಯಾ ವಂದನೆ ಮತ್ತು ಗಾಯತ್ರಿ ಜಪ ಇದು ಖಂಡಿತವಾಗಿಯೂ ಎಲ್ಲರೂ ಸಹ ಮಾಡಲೇಬೇಕು. ಸಂಧ್ಯಾ ವಂದನೆ ಮಾಡಿಲ್ಲ ಅಂತಂದ್ರೆ ಅವತ್ತು ಊಟ ಮಾಡೋ ಹಾಗಿಲ್ಲ. ಸಂಧ್ಯಾ ವಂದನೆ ಬೆಳಗ್ಗಿನ ಸಂಧ್ಯಾ ವಂದನೆ ಮಾಡಿದ್ರೆ ಆಮೇಲೆ ಆ ಹೊತ್ತಿನ ಭೋಜನ, ಮತ್ತೆ ಮಧ್ಯಾಹ್ನದ ಮಾಡಿದ್ಮೇಲೆ ಆ ಹೊತ್ತಿಂದು, ಸಾಯಂಕಾಲದ ಮಾಡಿದ್ಮೇಲೆ ಆ ಹೊತ್ತಿನ ಭೋಜನ, ಅದಿಲ್ಲ ಅಂತಂದ್ರೆ ಆವತ್ತಿ ಭೋಜನನೇ ಇಲ್ಲ. ಯಾಕಂದ್ರೆ ಮಾಡ್ಬೇಕಾದ್ದನ್ನು ಮಾಡದೆ ಭೋಜನ ಮಾಡುವುದು ಹೇಗೆ? ಅದರಿಂದ ಅದು ನಿಯಮ ಇರುವುದೇ ಹಾಗೆ. ಆ ಹೊತ್ತಿನ ಸಂಧ್ಯಾ ವಂದನೆ ಇಲ್ಲ ಅಂತಂದ್ರೆ ಆ ಹೊತ್ತಿನ ಆಹಾರವೂ ಇಲ್ಲ. ಅದು ಅದಕ್ಕೆ ಅರ್ಥ. ಆ ದಿವಸದಲ್ಲೇ ಆಹಾರ ಇಲ್ಲ ಅನ್ನೋದು ನಿಯಮ, ಅದು ಅದರ ನಿಯಮ. ಬೆಳಗಿಂದನ್ ಮಾಡ್ಲಿಲ್ಲ ಅಂದ್ರೆ ಇನ್ನು ಆ ದಿವಸನೇ ಮತ್ತೆ ಪುನಃ ಇಲ್ಲ. ಆದ್ರಿಂದ ಇದು ಅಲ್ಲಿರತಕ್ಕಂತಹ ಒಂದು ನಿಯಮ. ಸಂಧ್ಯಾ ವಂದನೆ ಇದ್ರೇನೆ ಆಹಾರ, ಅದಿಲ್ಲದೆ ಆದ್ರೆ ಆಹಾರ ಗ್ರಹಣ ಮಾಡುವ ಹಾಗಿಲ್ಲ. ಅದು ನಮಗೆ ಸಂಪ್ರದಾಯದಲ್ಲಿ ಇರುವಂತಹ ಒಂದು ನಿಯಮ. ಆದ್ರಿಂದ ಅದನ್ನು ಮಾಡಬೇಕು. ತದ್ವಾರ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಇನ್ನೂ ಜೀವನದಲ್ಲಿ ಮುಂದುವರಿಬೇಕು. ಮತ್ತೆ 1 ದಿವಸ 2 ದಿವಸ ಮಧ್ಯದಲ್ಲಿ ಬಿಟ್ಟರು ಪರವಾಗಿಲ್ಲ, ನಿನ್ನೆ ಮಾಡ್ತೀವಿ, ಇವತ್ತೊಂದು ದಿವಸ ಬಿಡ್ತೀವಿ, ನಾಳೆ ಬಿಡ್ತೀವಿ ಅಂತಂದ್ರೆ ಪರವಾಗಿಲ್ಲ, ತುಂಬಾ ದಿವಸ ಮಾಡ್ತಿದೀವಿ ತಾನೆ, 1 ದಿವಸ ಬಿಟ್ರೆ ಏನು ಅಂತ ಹಾಗೆಯೂ ಹೇಳೋ ಹಾಗಿಲ್ಲ. ಯಾಕಂದ್ರೆ ಇದು ನಿತ್ಯವಾಗಿ ಮಾಡಬೇಕಂತಹದ್ದು ಅಲ್ಲ. 1 ದಿವಸ ಬಿಟ್ರೆ ಏನಾಗುತ್ತಂತೆ ಅಂತಂದ್ರೆ 1 ದಿವಸ ಬಿಟ್ರು ಅದು ತಪ್ಪು ಅಂತಲೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶಾಸ್ತ್ರದ ತನಕ ಬೇಡ. ಈಗ ಲೋಕದಲ್ಲಿ ದಿವಸ ಬಸ್ ಪ್ರಯಾಣ ಮಾಡುವವನು 1 ದಿವಸ ಬಸ್ ಟಿಕೆಟ್ ತಗೊಳ್ಳಿಲ್ಲ ಅಂದ್ರೂ ಅದು ತಪ್ಪೆ.
ಒಂದ್ ದಿವ್ಸ ಅಲ್ಲ, ನಾನು ಇಷ್ಟು 10 ವರ್ಷದಿಂದ ದಿವಸ ಓಡಾಡ್ತಿದ್ದೀನಿ ಬಸ್ಸಲ್ಲಿ, ಒಂದ್ ದಿವಸ ತಗೊಳ್ಳದೇ ಇದ್ರೆ ಏನಂತೆ ಅಂತಂದ್ರೆ, ಒಂದ್ ದಿವಸ ತಗೊಳ್ಳದೇ ಇದ್ರು ಅದು ಕಾನೂನು ಲೆಕ್ಕದಲ್ಲಿ ತಪ್ಪು ಅಂತಲೇ ಅರ್ಥ. ಅದಕ್ಕೆ ಏನು ಫೈನ್ ಇದೆಯೋ ಅದನ್ನು ಕಟ್ಟಲೇಬೇಕು, ಅದನ್ನು ಕಟ್ಟಿದ್ರೇನೆ ನಿನಗೆ ಸರಿಯಾಗುತ್ತೆ. ಅಲ್ಲ, ನಾನು ಒಂದ್ ದಿವಸ ಇಷ್ಟು ವರ್ಷದಿಂದ ಇಷ್ಟೆಲ್ಲ ಕೋಟ್ಯಂತರ ಜನ ಓಡಾಡ್ತಿದ್ದಾರೆ ಬಸ್ಸಲ್ಲಿ, ಇಷ್ಟು ವರ್ಷಗಳಿಂದ ಎಷ್ಟೆಲ್ಲ ಓಡಾಡ್ತಿದ್ದಾರೆ, ಒಂದು ದಿವಸ ನಾನೊಬ್ಬ ಒಂದು 10 ರೂಪಾಯಿ ಕೊಡದೆ 10 ರೂಪಾಯಿ ಟಿಕೆಟ್ ತಗೊಳ್ಳಿಲ್ಲ ಅನ್ನೋ ಮಾತ್ರಕ್ಕೆ ಅದರಿಂದ RTCಗೆ ಏನ್ ನಷ್ಟ ಅಂತಂದ್ರೆ ಆ ಪ್ರಶ್ನೆಗಳೆಲ್ಲ ಬೇಕಾಗಿಲ್ಲ, ಆ ಚರ್ಚೆಗೆಲ್ಲ ಅವಕಾಶ ಇಲ್ಲ. ಒಂದ್ ದಿವಸ ಅದು ನೇಮ ಅಷ್ಟೇ. ನೀ 10 ರೂಪಾಯಿ ಕೊಟ್ಟು 10 ರೂಪಾಯಿ ನಷ್ಟನಾ ಏನ್ ನಷ್ಟನಾ ಅನ್ನೋದು ವಿಚಾರ ಅಲ್ವೇ ಅಲ್ಲ. ಇದು ನಿಯಮ ಅಂತಂದ ಮೇಲೆ ಅದ್ರ ಮೇಲೆ ಇನ್ನು ಪ್ರಶ್ನೆಗೆ ಅವಕಾಶ ಇಲ್ಲ ಅಂತ ಅರ್ಥ. ಇವತ್ತು ಒಂದ್ ದಿವಸ ಇವನ್ ಟಿಕೆಟ್ ತಗೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ಒಂದು 10 ರೂಪಾಯಿ ಕಡಿಮೆ ಆಗುತ್ತೆ. ಸಾವಿರಾರು ಕೋಟಿ ವ್ಯವಹಾರ ಇರುವಂತಹ ಸಂಸ್ಥೆಗೆ ಒಂದು 10 ರೂಪಾಯಿ ಸಿಗ್ಲಿಲ್ಲ, ಆವತ್ತು ಒಂದ್ ದಿವಸಕ್ಕೆ 10 ರೂಪಾಯಿ ಇಲ್ಲ ಅಂತಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಆದರೂ ಅದು ತಪ್ಪೇ, ಅದು ನಿಯಮ ಹಾಗೇನೆ, ಆ ಕಾನೂನಲ್ಲಿರುವಂತಹ ನಿಯಮ ಹಾಗೇನೆ. ಯಾಕೆ ಕಾನೂನು ಮಾಡಿದವ್ರಿಗೆ ಗೊತ್ತಿಲ್ವಾ, ಒಂದ್ ದಿವಸ 10 ರೂಪಾಯಿ ಟಿಕೆಟ್ ತಗೊಳ್ಳಿಲ್ಲ ಅನ್ನೋ ಮಾತ್ರಕ್ಕೆ ಸಂಸ್ಥೆ ಏನು ಮುಳುಗೋಗುದಿಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಆದ್ರೂ ಸಹ ನಿಯಮನೇ, ಆದ್ರೂ ನಿಯಮವನ್ನು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಒಂದ್ ದಿವಸ ಬಿಟ್ರು ಅದು ತಪ್ಪು ಅನ್ನುವಂತಹ ನಿಯಮವನ್ನು ಮಾಡಿದ್ದಾರೆ. ನಿಯಮ ಅಂತಂದ್ರೇನೆ ಏನರ್ಥ, ಅಲ್ಲಿ ನಮ್ಮ ಇಷ್ಟಗಳಿಗೆ ಸಂಬಂಧ ಇಲ್ಲ, ಮತ್ತೆ ಇಲ್ಲಿನ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ, ಮಾಡ್ಲೇಬೇಕು ಅನ್ನೋದನ್ನೇ ನಿಯಮ ಅಂತ ಹೇಳ್ತಾರೆ. ಅದಕ್ಕೆ ನಿಯಮವನ್ನು ಮಾಡೋದು. ನಮ್ಮ ಇಷ್ಟ ಬಂದಾಗ ಇಲ್ಲದೆ ಹೋದ್ರೆ ಜನರು ಅವರವರ ಇಷ್ಟ ಬಂದಂಗೆ ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಸರಿಯಲ್ಲ ಅನ್ನೋ ಉದ್ದೇಶದಿಂದಲೇ ನಿಯಮವನ್ನು ಮಾಡುವುದು. ನಿಯಮ ಮಾಡಿದ ಮೇಲೆ ಇನ್ನು ನಮ್ಮ ಇಷ್ಟ, ನಮಗಿಷ್ಟ ಇದೆಯಾ ಇಲ್ವಾ, ಅಥವಾ ಅದನ್ನ ಬೇರೆ ತರ ಮಾಡ್ಬೋದಾ, ಈ ಯಾವ ಚರ್ಚೆಗಳಿಗೂ ಅವಕಾಶ ಇಲ್ಲ ಅನ್ನೋದು ಅದರ ಅರ್ಥ. ನಿಯಮ ಅಂದ್ರೇನೆ ಇನ್ನೇನು ಇದ್ರ ಮೇಲೆ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಕಾನೂನಲ್ಲಿ ಅನೇಕ ವಿಧವಂತಹ ವಿಷಯಗಳು ಹಾಗೇನೆ, ಇಲ್ಲೂ ಹಾಗೇನೆ. ಅದನ್ನ ಶಾಸ್ತ್ರವು ಏನೇ ಹೇಳಿದ್ರೂ ಸಹ ತನ್ನ ಇಷ್ಟಾನುಸಾರವಾಗಿ ಯಾವುದನ್ನು ಹೇಳುವುದಿಲ್ಲ. ಯಾವುದು ಲೋಕದಲ್ಲಿ ಇದೆಯೋ ಆ ರೀತಿಯಾಗೇ ಹೇಳುತ್ತೆ. ಶಾಸ್ತ್ರದಲ್ಲಿ ಹೇಳಿರುವಂತಹ ಪ್ರತಿಯೊಂದಕ್ಕೂ ಸಹ ಲೋಕವೇ ನಮಗೆ ಉದಾಹರಣೆಯಾಗಿ, ಪ್ರತಿಯೊಂದಕ್ಕೂ ಲೋಕದಲ್ಲಿ ನಮಗೆ ಉದಾಹರಣೆ ಇದೆ. ಇಲ್ಲಿಂದ ನಾವು ನೋಡಿದಾಗ ಪ್ರತಿಯೊಂದು ಶಾಸ್ತ್ರದಲ್ಲಿದೆ. ಶಾಸ್ತ್ರದಲ್ಲಿರುವಂತಹ ಪ್ರತಿಯೊಂದು ವಿಚಾರಕ್ಕೂ ಲೌಕಿಕವಾಗಿ ನಮಗೆ ಅನೇಕ ವಿಧವಾದಂತಹ ಉದಾಹರಣೆಗಳು ಇವೆ. ಅದರಿಂದ ನಮಗೆ ಲೋಕದಲ್ಲಿ ಕಾಣುವಂತಹ ಯಾವ ವ್ಯವಸ್ಥೆ ಇದೆಯೋ, ಯಾವ ಪ್ರಕ್ರಿಯೆ ಇದೆಯೋ, ಇದನ್ನಿಟ್ಟುಕೊಂಡೇ ಶಾಸ್ತ್ರವು ಹೇಳುತ್ತೆ ಏನಾದರೂ. ಅದನ್ನು ಬಿಟ್ಟುಬಿಟ್ಟು ಇಷ್ಟ ಬಂದಂಗೆ ಶಾಸ್ತ್ರವು ಏನನ್ನು ಹೇಳುವುದಿಲ್ಲ. ಈ ಲೌಕಿಕವಾದಂತಹ ನಿಯಮಗಳು, ಪ್ರಕ್ರಿಯೆಗಳು, ವ್ಯವಸ್ಥೆಗಳು ಇದನ್ನಿಟ್ಟುಕೊಂಡೇ ಶಾಸ್ತ್ರವು ಸಹ ಯಾವುದನ್ನಾದರೂ ಹೇಳುತ್ತೆ, ಅಲೌಕಿಕವಾದದ್ದನ್ನು ಹೇಳುತ್ತೆ. ಅಷ್ಟೇ ವ್ಯತ್ಯಾಸ. ಆ ಅಲೌಕಿಕವಾದಂತಹ ವಿಚಾರವನ್ನು ಹೇಳಲಿಕ್ಕೆ ಇಲ್ಲೂ ಇರುವಂತಹ ವ್ಯವಸ್ಥೆಗಳು ಅದೆಲ್ಲವೂ ಲೋಕದಲ್ಲಿರುವಂತಹದ್ದೇ. ಲೋಕದಲ್ಲಿರುವಂತಹ ವ್ಯವಸ್ಥೆಯನ್ನು ಇಟ್ಟುಕೊಂಡೇ ಅಲೌಕಿಕವಾದದ್ದನ್ನು ಶಾಸ್ತ್ರ ಹೇಳುತ್ತೆ. ಅದು ಶಾಸ್ತ್ರವು ಮಾಡುವಂತಹ ಕೆಲಸ. ಆದ್ರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಒಂದ್ ದಿವಸ ಮಾಡದೇ ಇದ್ರೆ ಏನು ಅಂತಂದ್ರೆ ಹಾಗೆ ಹೇಳಕ್ಕಾಗೋದಿಲ್ಲ. ಒಂದ್ ದಿವಸ ಮಾಡದೇ ಇದ್ರು ಅದು ತಪ್ಪು ಅನ್ನುವಂತಹದ್ದೇ ಲೆಕ್ಕ. ಅದರಿಂದ ಇದನ್ನ ಆ ಸಂಧ್ಯಾವಂದನೆಯಿಂದ ಪ್ರಾರಂಭ ಮಾಡಿ ಉಳಿದಿದ್ದೆಲ್ಲದನ್ನು ಸಹ ಚೆನ್ನಾಗಿ ಮಾಡಿ, ಸಂಧ್ಯಾವಂದನೆ ಸರಿಯಾಗಿ ಒಂದು ಸಂಧ್ಯಾವಂದನೆಯನ್ನು ಮಾಡಿ 108 ಗಾಯತ್ರಿ ಜಪ ಮಾಡಬೇಕು ಅಂತಂದ್ರೆ ಅದಕ್ಕೇನು ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಅದಕ್ಕೊಂದು 15 ನಿಮಿಷ, ಇಲ್ಲ ಅಂದ್ರೆ ತುಂಬಾ ಸ್ವಲ್ಪ ನಿಧಾನವಾಗಿ ಎಲ್ಲ ಮಾಡಿದ್ರು ಒಂದು 20 ನಿಮಿಷ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಆದ್ರಿಂದ ಆ ಒಂದು ಸಮಯ ಅನ್ನೋದು ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಮತ್ತೆ ಅದ್ರ ಜೊತೆಗೆ ಇನ್ನೇನಾದ್ರೂ ಈಗ ಹೇಳ್ಕೊಟ್ಟಂತಹದ್ದನ್ನೆಲ್ಲ ಒಂದೊಂದು ದಿವಸ ಒಂದೊಂದನ್ನು ವಿಶೇಷವಾಗಿ ಅಭ್ಯಾಸ ಮಾಡಿ ಒಂದೊಂದನ್ನು ಹೇಳಬೇಕು, ಪಾರಾಯಣ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಂತಂದ್ರೆ ಅದಕ್ಕೆ ಇನ್ನೊಂದು 10 ನಿಮಿಷ ಅಷ್ಟೇ. ಎಲ್ಲ ಸೇರಿ ಒಂದು ಅರ್ಧ ಗಂಟೆ ಅಷ್ಟೇ, ಒಂದು ಅರ್ಧ ಗಂಟೆಗಿಂತ ಜಾಸ್ತಿ. ಆದ್ರೆ ಈ ಒಂದು ಅರ್ಧ ಗಂಟೆ ಅನ್ನುವುದೇ ತುಂಬಾ ಶಕ್ತಿಯನ್ನು ಕೊಡುತ್ತೆ. ಈ ಅರ್ಧ ಗಂಟೆ ಕಾಲ ಮಾಡಿದ್ರೂ ಸಹ ಅದರಿಂದ ಸಿಗುವಂತಹ ಒಂದು ಫಲ ಮಾತ್ರ ತುಂಬಾ ವಿಶೇಷವಾದಂತಹದ್ದು. ಅದರಿಂದ ಆ ಒಂದು ಅಲೌಕಿಕವಾದಂತಹ ಒಂದು ಶಕ್ತಿಯು ಪ್ರಾಪ್ತವಾಗಿ ಮುಂದಿನ ಎಲ್ಲ ಕೆಲಸಗಳನ್ನು ಸಹ ಚೆನ್ನಾಗಿ ಮಾಡುವಂತಹ ಒಂದು ಸಾಮರ್ಥ್ಯ ಮನುಷ್ಯನಿಗೆ ಬರುತ್ತೆ. ಆದ್ದರಿಂದ ಇದನ್ನ ಪ್ರತಿಯೊಬ್ಬರು ಸಹ ಈ ಅನುಷ್ಠಾನವನ್ನು, ಈ ಗಾಯತ್ರಿ ಜಪ, ಸಂಧ್ಯಾವಂದನೆ, ಗಾಯತ್ರಿ ಜಪ ಇದನ್ನೆಲ್ಲದನ್ನು ವಿಶೇಷವಾಗಿ ಮಾಡಬೇಕು. ಮತ್ತೆ ವ್ಯರ್ಥವಾದಂತಹ ಕೆಲಸಗಳಿಗಾಗಿ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಬಾರದು. ಯಾವುದು ಅವಶ್ಯಕವಾಗಿದೆಯೋ ಅದೇ, ಇಂತಹ ಒಂದು ಅನುಷ್ಠಾನ ಇರಬಹುದು, ಇಂತಹ ಒಂದು ಆ ಸಂಸ್ಕಾರ ಇರಬಹುದು, ಅಥವಾ ವಿದ್ಯಾಭ್ಯಾಸ ಅವರವರು ಮಾಡುವಂತಹ ಅದು ಲೌಕಿಕ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಈ ವಿದ್ಯಾಭ್ಯಾಸ ಇರ್ಬೋದು, ವಿದ್ಯಾಭ್ಯಾಸ ಇದನ್ನೆಲ್ಲದನ್ನು ಸಹ ವಿಶೇಷವಾಗಿ ಮಾಡಬೇಕು. ಮತ್ತೆ ಎಲ್ಲೆಲ್ಲಿ ಸಮಯ ಸಿಗುತ್ತೋ, ಸಮಯ ಸಿಗುವಂತಹ ಸಂದರ್ಭದಲ್ಲೆಲ್ಲ ತಂದೆ ತಾಯಿಗಳು ಎಲ್ಲರೂ ಸಹ ಅವರಿಗೆ ಏನಾದರೂ ಹೇಳ್ಕೊಡುವಂತಹ, ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಏನಾದರೂ ಒಂದು ಕಲ್ತುಕೊಳ್ಳುವಂತಹದ್ದನ್ನು ವಿಶೇಷವಾಗಿ ವ್ಯವಸ್ಥೆ ಮಾಡಬೇಕು. ಏನಾದರೂ ಒಂದು ಕಲ್ತುಕೊಳ್ಳುವಂತಹದ್ದು, ಏನೋ ಒಂದು ವಿನೋದಕ್ಕೆ ಒಂದಿಷ್ಟಕ್ಕೆ ಬೇಕಾದ್ರೆ ಒಂದಿಷ್ಟು ಅದಕ್ಕೆ ಸ್ವಲ್ಪ ಸಮಯ ಮಾತ್ರ, ಆದರೆ ಉಳಿದ ಎಲ್ಲ ಸಮಯವನ್ನು ಸಹ
ಸ್ವಲ್ಪ ಉಳಿದ ಎಲ್ಲ ಸಮಯದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಅವರಿಗೆ ಕಲ್ತುಕೊಂಡು ಯಾವುದಾದ್ರೂ ಹೊಸ ವಿಷಯವನ್ನ ಚೆನ್ನಾಗಿ ಕಲ್ತುಕೊಳ್ಳುವಂತಹ ಒಂದು ವಾತಾವರಣವನ್ನ ವಿಶೇಷವಾಗಿ ಏರ್ಪಡಿಸಬೇಕು. ತದ್ವಾರ ಅನೇಕ ವಿಧವಾದಂತಹ ವಿಚಾರಗಳನ್ನ ಅವರು ಮಕ್ಕಳು ಕಲ್ತುಕೊಂಡು ಅದರಲ್ಲಿ ತಯಾರಾಗುವಂತೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇದೊಂದು ಕರ್ತವ್ಯ, ಇದೊಂದು ಜವಾಬ್ದಾರಿ. ಇದನ್ನು ಮಾಡಲೇಬೇಕು. ಇಲ್ಲಿ ಇನ್ನೊಂದು ವಿಕಲ್ಪಕ್ಕೆ ಅವಕಾಶ ಇಲ್ಲ. ನಾನು ಕೆಲವು ಕಡೆ ಹೇಳ್ತಾ ಇರ್ತೀನಿ, ಕೆಲವರು ನಮ್ಮ ಹತ್ರ ಹೇಳ್ತಾ ಇರ್ತಾರೆ ಏನು ಅಂತಂದ್ರೆ, ನಮ್ಮ ಮಕ್ಕಳನ್ನ ಮಾತು ಕೇಳುವುದಿಲ್ಲ, ಅವ್ರು ಹೇಳಿದ್ ಕೇಳುವುದಿಲ್ಲ, ಹಾಗಾಗಿ ಹೆಂಗೆ ಹೇಳ್ಕೊಡುವುದು ಅಂತ ಹೇಳ್ತಾ ಇರ್ತಾರೆ. ಹೇಳಿದ್ದು ಕೇಳುವುದಿಲ್ಲ ಅಂದ್ರೆ ಹೇಳಿದ್ದು ಕೇಳಲೇಬೇಕು. ತಂದೆ ತಾಯಿಗಳು ಹೇಳಿದ್ ಕೇಳಲಿಲ್ಲ ಅಂದ್ರೆ ಇನ್ಯಾರು ಹೇಳಿದ್ ಕೇಳಬೇಕು? ತಂದೆ ತಾಯಿಗಳು ಹೇಳಿದ್ದನ್ನೇ ಕೇಳಬೇಕು. ಹಾಗೆ ತಂದೆ ತಾಯಿಗಳು ಹೇಳಿದ್ದನ್ನ ಕೇಳುವ ಹಾಗೆ ತಂದೆ ತಾಯಿಗಳು ಇಟ್ಕೊಳ್ಬೇಕು. ಅದು ಆ ಚಾತುರ್ಯ ಅವರಿಗೆ ಇರಬೇಕು. ಅವರವರ ಮಕ್ಕಳಾದ್ರಿಂದ ಅವರವರು ಹೇಳಿದ್ದನ್ನು ಕೇಳುವ ಹಾಗೆ ಇಟ್ಕೊಳ್ಳುವಂತಹ ಒಂದು ಚಾತುರ್ಯವನ್ನು ಅವರೇ ಹೊಂದಿರಬೇಕು. ಇದೇನೋ ಹೇಳ್ಕೊಟ್ರೆ ಬರುವಂತಹದ್ದಲ್ಲ. ಅವರವರೇ ಯೋಚನೆ ಮಾಡಿ ಬೆಳೆಸ್ಕೊಂಡಾಗ ಮಾತ್ರ ಅವರಿಗೆ ಬರುತ್ತೆ. ಯಾವ ತರ ಆ ಮಗುವಿನ ಒಂದು ಬುದ್ಧಿ ಸ್ಥಿತಿ ಇತ್ಯಾದಿಗಳನ್ನೆಲ್ಲ ನೋಡಿ ಯಾವ ರೀತಿಯಾಗಿ ಆ ಥರ ಇಟ್ಟುಕೊಳ್ಳಬೇಕು ಅನ್ನೋದು ತಂದೆ ತಾಯಿಗಳಿಗೆ ಗೊತ್ತಿರಬೇಕು. ಆ ಒಂದು ವಿಷಯ ಅವರಿಗೆ ಗೊತ್ತಿರಬೇಕು. ಅದು ಬೇರೆ ಯಾರು ಹೇಳ್ಕೊಡುವಂತ ಕೂತ್ಕೊಂಡು ಪಾಠ ಮಾಡುವಂತಹ ವಿಷಯ ಅಲ್ಲ. ಆ ಒಂದು ಚಾತುರ್ಯವನ್ನು ಅವರು ಬೆಳೆಸ್ಕೊಂಡಾಗ, ಆದಷ್ಟು ಶೀಘ್ರವಾಗಿ ಅವ್ರಿಗೆ ಅದನ್ನೆಲ್ಲ ಹೇಳಿಕೊಟ್ಟಾಗ ಅವರು ಸರಿಯಾದಂತಹ ಮಾರ್ಗದಲ್ಲಿರ್ತಾರೆ. ನಿಮ್ಮ ಒಂದು ಕರ್ತವ್ಯವನ್ನು ನೀವು ಚೆನ್ನಾಗಿ ಮಾಡಿದ ಹಾಗೆ ಆಗುತ್ತೆ. ಅಂದ್ರೆ ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ, ಲೋಕದಲ್ಲಿ ಸಿಂಹ ಇತ್ಯಾದಿ ಪ್ರಾಣಿಗಳೆಲ್ಲ ಇವೆ. ಆ ಪ್ರಾಣಿಗಳು ಏನ್ ಮಾಡುತ್ತೆ ಅಂತಂದ್ರೆ, ತನ್ನ ಮರಿಗಳನ್ನು ತನ್ನ ಹಾಗಾಗುವಂತೆ ಮಾಡ್ತಾರೆ. ಯಾಕಂದ್ರೆ ಹುಟ್ಟಿದ ತಕ್ಷಣವೇ ಮರಿ ಸಿಂಹ ಆಗಿ ಎಲ್ಲ ಗರ್ಜನೆ ಮಾಡಿ ಎಲ್ಲರ ಮೇಲೆ ಹೋಗಿ ಇದು ಮಾಡುವುದಿಲ್ಲ. ಸಿಂಹದ ಮರಿನೂ ಹುಟ್ಟಿದ ತಕ್ಷಣ ಆ ಸಿಂಹದ ಮರಿಗೂ ದನದ ಕರುವಿಗೂ ವ್ಯತ್ಯಾಸ ಇರುವುದಿಲ್ಲ ಹುಟ್ಟಿದವಾಗ. ಆ ಎರಡನೇ ಏನಾದ್ರೂ ಒಟ್ಟಿಗೆ ಬಿಟ್ರೆ ಏನು ಯಾವುದಕ್ಕೂ ಇದಕ್ಕೂ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ಒಂದ್ ವೇಳೆ ಈಗಷ್ಟೇ ಹುಟ್ಟಿದಂತ ಅಂದ್ರೆ ತುಂಬಾ ಚಿಕ್ಕದಾಗಿರ್ತಕ್ಕಂಥ ಸಿಂಹದ ಮರಿಯನ್ನು ಒಂದು ದನದ ಕರುವನ್ನು ಎರಡನ್ನು ಒಟ್ಟಿಗೆ ಬಿಟ್ರೆ ಏನಾಗುದಿಲ್ಲ, ಎರಡು ಚೆನ್ನಾಗಿರ್ತಾವೆ, ಅದಕ್ಕೊಂದು ಗೊತ್ತೇ ಆಗುವುದಿಲ್ಲ. ಹಾಗಾಗಿ ಆ ಹುಟ್ಟಿದವಾಗ ಎರಡು ಒಂದೇ ತರ ಇರ್ತವೆ. ಆದ್ರೆ ಆಮೇಲೆ ಈ ತಾಯಿ ಏನ್ ಮಾಡುತ್ತೆ ಅಂತಂದ್ರೆ, ಈ ಸಿಂಹದ ತಾಯಿ ಏನ್ ಮಾಡುತ್ತೆ ಅಂತಂದ್ರೆ, ಆ ಮರಿಯನ್ನ ತನ್ನಂತೆ ಮಾಡುತ್ತೆ ಕ್ರಮೇಣ. ಅದಕ್ಕೆಲ್ಲದನ್ನು ಹೇಳ್ಕೊಟ್ಟು ತನ್ನ ಹಾಗೆ ಮಾಡುತ್ತೆ. ಮತ್ತೆ ತನ್ನ ಹಾಗೆ ಖಂಡಿತ ಮಾಡುತ್ತೆ. ಅಲ್ಲಿ ವ್ಯತ್ಯಾಸ ಯಾವತ್ತೂ ಆಗುದಿಲ್ಲ. ಲೋಕದಲ್ಲಿ ಎಲ್ಲೂ ವ್ಯತ್ಯಾಸ ಆಗಿದ್ದ ದಾಖಲೆನೇ ಇಲ್ಲ. ಯಾವುದಾದ್ರೂ ಒಂದು ಸಿಂಹದ ಮರಿ ಅದು ಸಿಂಹ ತರ ಆಗ್ಲಿಲ್ಲ, ಸ್ವಲ್ಪ ಬೇರೆ ತರ ಆಗ್ಬಿಡ್ತು ಅಂತ ಹೇಳಲಿಕ್ಕೆ ಎಲ್ಲೂ ದಾಖಲೆನೇ ಇಲ್ಲ. ಆ ತರ ಪ್ರಪಂಚದಲ್ಲಿ ಎಲ್ಲೂ ಇಲ್ವೇ ಇಲ್ಲ. ಇದೊಂದು ಬೇರೆ ಎಲ್ಲ ಸಿಂಹ ಮರಿಗಳು ಸಿಂಹ ಆಗ್ಬಿಟ್ಟಿದೆ, ಅದು ಇದೊಂದು ಮಾತ್ರ ಸಿಂಹ ತರ ಆಗ್ಲಿಲ್ಲ. ಬೆಳೆದಿದೆ ಹೌದು, ಆದ್ರೆ ಅದಕ್ಕೆ ಬುದ್ಧಿ ಮಾತ್ರ ಈ ತರ ಆಗಿಲ್ಲ. ಅದಕ್ಕೆ ಸಿಂಹ ತರ ಸಂಸ್ಕಾರ, ತಾಯಿ ಸಂಸ್ಕಾರ ಅಥವಾ ತಂದೆದೋ ತಾಯಿದೋ ಸಂಸ್ಕಾರ ಅದಕ್ಕೆ ಬರ್ಲಿಲ್ಲ ಅಂತ ಎಲ್ಲೂ ಇಲ್ವೇ ಇಲ್ಲ ಪ್ರಪಂಚದಲ್ಲಿ. ಯಾಕಂತಂದ್ರೆ ಅದು ಖಂಡಿತ ಮಾಡುತ್ತೆ ಆ ಕೆಲಸ. ಎಲ್ಲಾದ್ರೂ ಒಂದು ಕಡೆ ಒಂದು ಸಿಂಹನೂ ಸಹ ಸರಿ ನನಗೆ ಹೇಳ್ಕೊಡ್ಲಿಕ್ಕಾಗಿಲ್ಲ, ನನ್ನ ಮರಿ ನನ್ನ ಮಾತು ಕೇಳೋದಿಲ್ಲ, ಎಲ್ಲೂ ಸಿಂಹ ಆತರ ಯಾವ ಸಿಂಹನೂ ಆತರ ಹೇಳಲಿಲ್ಲ. ಲೋಕ ಇಲ್ಲಿ ತನಕ ಆತರ ಹೇಳಲಿಲ್ಲ, ಮುಂದೆ ಏನು ಗೊತ್ತು, ಇಲ್ಲಿ ತನಕ ಅಂತೂ ಹೇಳಲಿಲ್ಲ, ಮುಂದೇನು ಹೇಳುವುದಿಲ್ಲ. ಏನಂತಂದ್ರೆ ನನ್ನ ಮರಿಗೆ ಹೇಳ್ಕೊಡ್ಲಿಕ್ಕಾಗಿಲ್ಲ, ಅದರಿಂದ ನನ್ನ ಹಂಗೆ ಇರುವುದು ಬೇಡ, ಯಾವ್ದೋ ನರಿಗಳ ತರ, ಹಂದಿಗಳ ತರ, ನಾಯಿಗಳ ತರ ಇದ್ ಬಿಡ್ಲಿ ಈ ಮರಿ ಅಂತ ಹೇಳುವುದಿಲ್ಲ ಸಿಂಹ ಯಾವತ್ತು. ಖಂಡಿತ ನಂದು ಅಂತಂದ್ರೆ ಹೇಳ್ಕೊಡ್ಲೇಬೇಕು, ಅದು ನನ್ನ ಹಾಗೆ ಆಗ್ಲೇಬೇಕು. ಹಾಗಿದ್ರೆ ತನ್ನ ಹಾಗೆ ತನ್ನ ಮರಿ ಆಗುವುದನ್ನ ತನ್ನ ಹಾಗೆ ತನ್ನ ಮರಿ ಆಗ್ಬೇಕಾದ್ರೆ ಅದನ್ನು ಹೆಂಗೆ ಹೇಳ್ಕೊಡ್ಬೇಕೋ ಅದನ್ನ ಆ ತಾಯಿ ಸಿಂಹಕ್ಕೆ ಹೇಳ್ಕೊಟ್ಟವ್ರು ಯಾರು ಇಲ್ಲ. ಯಾರಾದ್ರೂ ಅದನ್ನು ಕೂರಿಸಿ ಪಾಠ ಮಾಡಿದ್ರಾ? ಯಾರು ಮಾಡ್ಲಿಲ್ಲ. ಅದು ತಾನಾಗೆ ಗೊತ್ತೇ. ಆ ಚಾತುರ್ಯ ಸ್ವಾಭಾವಿಕವಾಗಿ ತನ್ನಲ್ಲಿರುತ್ತೆ, ಆ ಒಂದು ಸಿಂಹದಲ್ಲಿ ಇರುತ್ತೆ. ಯಾಕೆ ಅಂತಂದ್ರೆ ಅದು ಸಿಂಹ, ಅದು ತನ್ನ ಮರಿ. ಆದ್ರಿಂದ ಇಷ್ಟು ಇರುವುದರಿಂದ ಅದನ್ನು ತನ್ನ ಹಾಗೆ ಮಾಡುವಂತಹ ಒಂದು ಸಾಮರ್ಥ್ಯ ಆ ತಾಯಿಗೆ ಹಾಗೆ ಇರುತ್ತೆ. ಆ ಚಾತುರ್ಯ ತನ್ನಲ್ಲಿ ಹಾಗೆ ಇರುತ್ತೆ. ಹಾಗಂತೇಳಿ ಆ ಸಿಂಹ ಹುಟ್ಟಿದವಾಗಿಂದಲೂ ಅಲ್ಲ, ಅದು ಒಂದು ಮರಿಯಾಗೆ ಹುಟ್ಟಿದ್ದು, ಆಮೇಲೆ ಅದ ನಂತರ ಬೆಳೆದಿದ್ದು. ಹಾಗೆ ಇದು ಹಾಗೇನೆ. ಅದರಿಂದ ಇವ್ರನ್ನ ಮಾತು ಕೇಳೋದಿಲ್ಲ, ಅದರಿಂದ ಹೇಳ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಮಾತು ಕೇಳುವುದಿಲ್ಲ, ಬೇರೆ ಯಾರ ಮಾತು ಕೇಳುವುದಿಲ್ಲ, ಅಲ್ಲಿಗೆ ಯಾರ ಮಾತು ಕೇಳದೆ ಎಲ್ಲ ಅವ್ರ ಇಷ್ಟ ರಾಜ್ಯವಾಗಿ ಇಷ್ಟ ಬಂದಂಗೆ ಮಾಡ್ತಾ ಹೋದ್ರೆ ಕೊನೆಗೆ ಅವರು ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ, ಎಲ್ರಿಗೂ ತೊಂದರೆ ಆಗುತ್ತೆ. ಆದ್ರಿಂದ ಅದನ್ನ ಆ ಒಂದು ಹೇಗೆ ಮಾಡಬೇಕು. ಸರಿ, ಹಾಗಿದ್ರೆ ಅಂದ್ರೆ ಸ್ವಲ್ಪ ಕಷ್ಟ ಉಂಟು ಅದ್ರೊಳಗೆ, ಆದ್ರೆ ಆ ಕಷ್ಟ ತಗೊಳ್ಳೇಬೇಕು. ಸ್ವಲ್ಪ ಕಷ್ಟ, ಇದೇನು ಸಾಧ್ಯವೇ ಇಲ್ಲ ಅಂತಲ್ಲ, ಸ್ವಲ್ಪ ಕಷ್ಟ, ಆದ್ರೆ ಆ ಕಷ್ಟವನ್ನು ತಗೊಳ್ಳೇಬೇಕು. ಅದು ನಮ್ಮ ಕರ್ತವ್ಯ. ಈ ಕಷ್ಟ ಅನ್ನೋದು ಅದನ್ನ ಆ ಥರ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ಕಷ್ಟಪಡಬೇಕಾಗಿದೆಯೋ ಆ ಕಷ್ಟ ಅನ್ನೋದು ಅದು ಜವಾಬ್ದಾರಿ, ಆದ್ರಿಂದ ಕರ್ತವ್ಯವಾದ್ರಿಂದ ಅದನ್ನು ಮಾಡುವುದನ್ನು ಮಾಡಲೇಬೇಕು. ಆದ್ರಿಂದ ಇದನ್ನ ಎಲ್ಲರೂ ಸಹ ತಿಳ್ಕೊಳ್ಬೇಕು.
ಮತ್ತೆ ಅದನ್ನು ಸರಿಯಾಗಿಯೂ ಮಾಡಬೇಕು. ಹಂಗಂತ ಹೇಳಿ ಈಗ ತುಂಬಾ ಮಕ್ಕಳನ್ನು ತುಂಬಾ ಹಿಂಸೆ ಮಾಡಿದ್ರು ಅದು ಆಗುದಿಲ್ಲ. ಅದು ಹಾಗೆ ಮಾಡಿದ್ರು ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಂದ್ರೆ ಹಾಗಾದ್ರೆ ನಾವೀಗ ತಯಾರು ಮಾಡ್ಬೇಕು ಮಕ್ಕಳನ್ನು ಅಂತ ಹೇಳಿ ವಿಪರೀತವಾಗಿ ಅವರು ಹಿಂಸೆ ಕೊಡುವುದು ಇತ್ಯಾದಿಗಳನ್ನು ಮಾಡ್ಬಿಟ್ರೆ ಆವಾಗ ಇನ್ನೂ ಉಲ್ಟಾ ಆಗ್ಬಿಡುತ್ತೆ ಪೂರಾ. ಏನು ಇವ್ರು ಏನ್ ಮಾಡ್ಬೇಕಾದ್ರೆ ಅವ್ರು ಇನ್ನು ನಿಮ್ಮ ಮೇಲೆ ದ್ವೇಷ ಬಂದ್ಬಿಡುತ್ತೆ ಮಕ್ಕಳಿಗೆ, ಹಂಗಾಗುತ್ತೆ. ಆವಾಗ ಇನ್ನೂ ತುಂಬಾ ಅನರ್ಥ ಆಗುತ್ತೆ. ಆದ್ರಿಂದ ಹಾಗೂ ಮಾಡುವ ಹಾಗಿಲ್ಲ, ವಿಪರೀತವಾದಂತಹ ಇದು ತೊಂದರೆಯನ್ನು ಮಾಡುವ ಹಾಗಿಲ್ಲ, ತುಂಬಾ ಒತ್ತಡವನ್ನು ಮಾಡುವ ಹಾಗಿಲ್ಲ, ತುಂಬಾ ಉಪೇಕ್ಷೆಯನ್ನು ಮಾಡುವ ಹಾಗಿಲ್ಲ. ಈ ತರ ಇದೆ. ಹಾಗಿದ್ರೆ ಕೆಲವರು ಕೇಳ್ಬೋದು, ಹಾಗಿದ್ರೆ ಏನ್ ಮಾಡಬೇಕು ಅಂತ. ಅದು ಹೇಳಕ್ಕಾಗುದಿಲ್ಲ, ಅದು ನೀವೇ ತಿಳ್ಕೊಳ್ಬೇಕು. ಆ ಚಾತುರ್ಯ ಅವರವರಿಗೆ ಇರಬೇಕು. ಸರಿ, ತುಂಬಾ ಒತ್ತಡನು ಮಾಡುವ ಹಾಗಿಲ್ಲ, ತುಂಬಾ ಏನು ಉಪೇಕ್ಷೆಯನ್ನು ಮಾಡುವ ಹಾಗಿಲ್ಲ. ಹಾಗಿದ್ರೆ ಏನ್ ಮಾಡಬೇಕು ಅದು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಆ ಚಾತುರ್ಯ ಅವರವರಿಗೆ ಇರಬೇಕು. ಅದೊಂದನ್ನು ಮಾತ್ರ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ, ಅದು ಸ್ವಾಭಾವಿಕವಾಗಿ ಆ ಚಾತುರ್ಯ. ಯಾಕೆಂದ್ರೆ ಹೇಗಿದೆ, ಈಗ ಹೇಳಿದಾಗ ಸಿಂಹಕ್ಕೆ ಯಾರು ಹೇಳ್ಕೊಟ್ಟಿಲ್ಲ, ಯಾರು ಕೂರಿಸಿ ಅದಕ್ಕೇನು ಹೇಳ್ಕೊಟ್ಟಿದ್ದಿಲ್ಲ, ಏನಿಲ್ಲ. ಅದು ಚಾತುರ್ಯ ತಾನಾಗೆ ಬಂತು. ಇಲ್ಲೂ ಹಾಗೆ ಬರಬೇಕು ಅಷ್ಟೇ, ತಾನಾಗೆ ಅದು ಬರಬೇಕು. ಅದನ್ನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ, ಅದು ಅವರವರಿಗೆ ಬರ್ಬೇಕಂಥದ್ದು. ಆದ್ರಿಂದ ಅದನ್ನು ಚೆನ್ನಾಗಿ ತಿಳ್ಕೊಂಡು ವಿಶೇಷವಾಗಿ ಅವರಿಗೆ ಆ ಉತ್ತಮವಂತಹ ಸಂಸ್ಕಾರವನ್ನು ನೀಡುವಂತಹ ಕಾರ್ಯಗಳನ್ನ ವಿಶೇಷವಾಗಿ ಮಾಡಬೇಕು. ಮತ್ತೆ ಹಿಂದಿನವರಿಗೆಲ್ಲ ವಿಶೇಷವಾದಂತಹ ಆ ಚಾತುರ್ಯ ಇತ್ತು. ಹೇಗಿದೆ ಸರಿ, ಈ ತರ ಎಲ್ಲಿತ್ತು ಅಂದ್ರೆ ಹಿಂದಿನವರಿಗೆಲ್ಲ ಆ ತರ ಇತ್ತು. ಹಾಗಾಗಿ ಅವರಿಂದ ಸಿಕ್ಕಿರುವಂತಹ ಒಂದು ಸಂಸ್ಕಾರದಿಂದ ತುಂಬಾ ಜನ ಇವತ್ತಿನ ದಿವಸ ಸಂಸ್ಕಾರವಂತರಾಗಿದ್ದಾರೆ, ದೊಡ್ಡವರಿದ್ದಾರೆ, ಚೆನ್ನಾಗಿದ್ದಾರೆ. ಅದರಿಂದ ಅದು ಹಿಂದಿನವರೆಲ್ಲ ಆ ಒಂದು ಗುಣ ಇತ್ತು, ಆ ಒಂದು ವ್ಯಕ್ತಿತ್ವ ಇತ್ತು. ಹಾಗಾಗಿ ಅದನ್ನೇ ನಾವು ಅಲ್ಲಿಂದಲೇ ನಾವು ಹಾಗೆ ಬೆಳೆಸ್ಕೊಳ್ಬೇಕಷ್ಟೇ. ಅದನ್ನ ನಾವು ಒಂದ್ಸಲ ಅವಲೋಕನ ಮಾಡಿದ್ರೆ, ನೋಡಿಕೊಂಡ್ರೆ ಅದು ನಮಗೆ ಗೊತ್ತಾಗ್ಬಿಡುತ್ತೆ, ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಿಂದಿನವರಿಗೆ ಅದಿತ್ತು. ಆದ್ರಿಂದ ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕಾಗ ಎಲ್ಲ ಮಕ್ಕಳು ಸಹ ಇಲ್ಲಿ ಏನನ್ನು ಹೇಳ್ಕೊಟ್ಟಿದ್ದಾರೋ ಅದನ್ನ ವಿಶೇಷವಾಗಿ ಅಭ್ಯಾಸವನ್ನು ಮಾಡಬೇಕು. ಮತ್ತೆ ಮುಂದಿನ ವರ್ಷವೂ ಸಹ ಇಲ್ಲಿ ಬಂದು ಭಾಗವಹಿಸಬೇಕು. ಹಾಗೆ ಮತ್ತೆ ಎಲ್ಲ ಮಕ್ಕಳು ಸಹ ವಿಶೇಷವಾಗಿ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದನ್ನ ವಿಶೇಷವಾಗಿ ತಂದೆ ತಾಯಿಗಳು ಏನ್ ಹೇಳ್ತಾರೋ ಅದನ್ನು ಕೇಳಬೇಕು. ಸುಮ್ಮನೆ ಅವ್ರು ಹೇಳಿದ್ರ ಮೇಲೆ ಏನೋ ವಾದ ಮಾಡುವುದು, ಅದು ಹಾಗಲ್ಲ ಹೀಗಲ್ಲ ಅಂತೆಲ್ಲ ವಾದ ಮಾಡುವುದು, ಅಥವಾ ಅವರ ಮೇಲೆ ತಂದೆ ತಾಯಿಗಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಹಿಂಗಿದ್ದೆಲ್ಲ ಮಾಡಬಾರ್ದು. ಮಕ್ಕಳೆಲ್ಲ ಅವ್ರೇನು ಹೇಳ್ಕೊಡ್ತಾರೋ ಅವ್ರಿಗೆಲ್ಲ ಗೊತ್ತಿದೆ. ಏನ್ ಮಾಡಿದ್ರೆ ಮಕ್ಕಳಿಗೆ ನಿಮಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಅದರಂತೆ ನಿಮಗ್ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ ಅವ್ರಿಗೆ ಏನೋ ಯಾವ್ದ್ರಿಂದ ಒಳ್ಳೇದಾಗುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಅವ್ರು ದೊಡ್ಡವರಾದ್ಮೇಲೆ ಬೇಕಾದ್ರೆ ಗೊತ್ತಾಗ್ಬೋದು, ಆದ್ರೆ ಮಕ್ಕಳಿಗೆ ಅದು ಗೊತ್ತಾಗುವುದಿಲ್ಲ. ಏನ್ ಬೇಕಾಗಿದೆ, ನನಗೆ ಏನಿದ್ರೆ ಒಳ್ಳೆಯದು ಅನ್ನೋದು ಮಕ್ಕಳಿಗೆ ಗೊತ್ತಾಗುವುದಿಲ್ಲ, ಅದು ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ. ಆದ್ರಿಂದ ಅವ್ರು ಏನ್ ಹೇಳ್ತಾರೋ ಅದನ್ನು ಕೇಳಿದಾಗ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಆದ್ರಿಂದ ಮಕ್ಕಳು ಸಹ ತಂದೆ ತಾಯಿಗಳು ಹೇಳಿದ್ದನ್ನು ಚೆನ್ನಾಗಿ ಕೇಳಬೇಕು. ಏನು ಹೇಳಿಕೊಡ್ತಾರೋ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಯಾವ ರೀತಿಯಾಗಿ ಅವ್ರು ಹೇಳ್ತಾರೋ ಅದರಂತೆ ಎಲ್ಲರೂ ಸಹ, ಎಲ್ಲ ಮಕ್ಕಳು ಸಹ ನಡ್ಕೊಳ್ಬೇಕು. ಖಂಡಿತವಾಗಿಯೂ ಏನ್ ಹೇಳ್ಕೊಟ್ರು ತಂದೆ ತಾಯಿಗಳು ಅದು ಮಕ್ಕಳ ಒಂದು ಶ್ರೇಯಸ್ಸಿಗೋಸ್ಕರವೇ ಹೇಳ್ಕೊಡ್ತಾರೆ. ಬೇರೆ ಯಾವುದನ್ನು ಸಹ ಹಂಗೆಲ್ಲ ತೊಂದರೆ ಆಗುವಂತಹದ್ದನ್ನು ಯಾವತ್ತೂ ತಂದೆ ತಾಯಿಗಳು ಹೇಳುವುದಿಲ್ಲ. ಅದರಿಂದ ಅವ್ರೇನು ಹೇಳ್ತಾರೋ ಅದು ಮಕ್ಕಳಿಗೆ ಯಾವಾಗಲೂ ಸಹ ಒಳ್ಳೇದೇ ಆಗಿರುತ್ತೆ, ಒಳ್ಳೇದನ್ನೇ ಹೇಳ್ಕೊಡ್ತಾರೆ. ಯಾವುದನ್ನಾದ್ರೂ ಬೇಡ, ಈಗ ಮಕ್ಕಳು ಕೇಳಿದ್ದನ್ನು ಯಾವುದನ್ನಾದ್ರೂ ಬೇಡ ಅಂತ ಅವ್ರು ಹೇಳಿದ್ದಾರೆ ಅಂತಂದ್ರೆ ಅದು ಒಳ್ಳೇದಲ್ಲ ಅಂತ ಅರ್ಥ. ಹಾಗಾಗಿ ಮತ್ತೆ ಪುನಃ ಅದರ ಮೇಲೆ ಯಾರು ಸಹ ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ಪುನಃ ಅದರ ಮೇಲೆ ಯಾರು ಮಕ್ಕಳು ಸಹ ಗಲಾಟೆ ಮಾಡ್ಲಿಕ್ಕೆ ಹೋಗಬಾರ್ದು. ಬೇಡ, ಇದು ನಿನಗೆ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿಗೆ ಮುಗಿಯುತ್ತಷ್ಟೇ. ಮತ್ತೆ ಅದ್ರ ಮೇಲೆ ಚರ್ಚೆ ಮಾಡುವುದು, ಗಲಾಟೆ ಮಾಡುವುದು ಅದನ್ನೆಲ್ಲ ಮಕ್ಕಳು ಮಾಡಬಾರ್ದು. ಯಾಕಂದ್ರೆ ಅದು ಒಳ್ಳೇದಲ್ಲ. ನಿನಗೆ ಒಳ್ಳೇದು ಹಾಗೆ ಕಾಣಿಸ್ತಾ ಇದೆ, ಮಕ್ಕಳಿಗೆ ಅದು ಒಳ್ಳೇದು ಹಾಗೆ ಕಾಣಿಸ್ತಾ ಇದೆ, ಆದ್ರೆ ಅದು ಒಳ್ಳೇದಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದ್ರಿಂದ ಅವರು ಇಲ್ಲ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿಗೆ ಆಯ್ತು ಅಷ್ಟೇ. ಅದರ ಮೇಲೆ ಮತ್ತೆ ಪುನಃ ಚರ್ಚೆಯನ್ನು ಮಾಡಬಾರದು. ಅದು ಆಮೇಲೆ ಗೊತ್ತಾಗುತ್ತೆ, ಯಾಕೆ ಇವತ್ತಿನ ದಿವಸ ಯಾಕೆ ಬೇಡ ಅಂತ ಹೇಳಿದ್ದಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಈಗ ನಮ್ಗೆ ಅದು ಅರ್ಥವೂ ಆಗುದಿಲ್ಲ. ಇದು ಚೆನ್ನಾಗಿದೆ ಅಂತ ನಮ್ಗೆ ಅನಿಸ್ತಾ ಇರುತ್ತೆ, ಅದು ಚೆನ್ನಾಗಿಲ್ದೇ ಇದ್ರು, ಅದು ಒಳ್ಳೇದಲ್ದೇ ಇದ್ರು ಒಳ್ಳೇದು ಅಂತ ನಮಗೆ ಅನಿಸ್ತಾ ಇರುತ್ತೆ. ಮತ್ತೆ ಅದು ಯಾಕೆ ಒಳ್ಳೇದಲ್ಲ ಅಂತ ಹೇಳಿಕೊಟ್ಟಾಗ ಅದನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯವು ಆ ಸಮಯಕ್ಕೆ ಇರುವುದಿಲ್ಲ. ಹೇಳ್ಕೊಟ್ರು ಅದು ಅರ್ಥ ಆಗುವುದಿಲ್ಲ. ಯಾಕಿದು ಒಳ್ಳೇದಲ್ಲ ಅನ್ನೋದನ್ನು ಹೇಳ್ಕೊಟ್ರು ಆ ಸಮಯದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ದೊಡ್ಡವರಾದ್ಮೇಲೆ ಅರ್ಥ ಆಗುತ್ತೆ, ಓ ಇದಕ್ಕೋಸ್ಕರ ನಮ್ಮ ತಂದೆ ತಾಯಿ ಅವತ್ತಿನ ದಿವಸ ಇದು ಬೇಡ ಅಂತ ಹೇಳಿದ್ರು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಅದರಿಂದ ಅವ್ರು ಬೇಡ ಅಂತ ಹೇಳಿದ್ರು ಅಂದ್ರೆ ಮತ್ತೆ ಪುನಃ ಅದ್ರ ಮೇಲೆ ಚರ್ಚೆಗಳಿಗೆ ಅವಕಾಶ ಇಲ್ಲ. ಆದ್ರಿಂದ ಹಾಗೆ ಇದನ್ನ ಇಂತಹ ಒಂದು ವಿಶೇಷವಾದ ಸಂಸ್ಕಾರವನ್ನ ಬೆಳೆಸ್ಕೊಂಡು ತದ್ವಾರ ಜೀವನದಲ್ಲಿ ಉತ್ತಮವಾದಂತಹ ಒಂದು ಶ್ರೇಯಸ್ಸನ್ನು, ಉತ್ತಮವಾದಂತಹ ಒಂದು ಆ ಸ್ಥಾನವನ್ನು ಪಡಿಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳ್ತಾ, ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೂ ಸಹ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಇದಕ್ಕಾಗಿ ಬಂದು ಇದರಲ್ಲಿ ವಿಶೇಷವಾಗಿ 15 ದಿವಸಗಳ ಕಾಲ ಸಂಪೂರ್ಣವಾಗಿ ಇದರಲ್ಲಿ
ಭಾಗವಹಿಸಿ ಇದನ್ನ ಚೆನ್ನಾಗಿ ಮುಗಿಸಿದಂತಹ ಎಲ್ಲ ಮಕ್ಕಳಿಗೂ ಸಹ, ಅಂದ್ರೆ ಈ ವರ್ಷದ್ದೇನಿದೆಯೋ ಅದನ್ನ ಚೆನ್ನಾಗಿ ಪೂರೈಸಿದಂತಹ ಎಲ್ಲ ಮಕ್ಕಳಿಗೂ ಸಹ ನಾವು ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ಇನ್ನೂ ಹೆಚ್ಚಿನ ಮಕ್ಕಳು ಇದರಲ್ಲಿ ಭಾಗವಹಿಸುವಂತೆ, ಮುಂದೆ ಇನ್ನೂ ಹೆಚ್ಚಿನ ಮಕ್ಕಳು ಇದರಲ್ಲಿ ಭಾಗವಹಿಸುವಂತೆ ಆಗಲಿ. ತದ್ವಾರ ಅವರೆಲ್ಲರಿಗೂ ಇನ್ನೂ ವಿಶೇಷವಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ. ಆ ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಒಂದು ಪರಿಪೂರ್ಣವಾದಂತಹ ಅನುಗ್ರಹ ಎಲ್ಲ ಮಕ್ಕಳ ಮೇಲೂ ವಿಶೇಷವಾಗಿರಲಿ. ತದ್ವಾರ ಎಲ್ಲರಿಗೂ ಸಹ ಶ್ರೇಯಸ್ಸು ಉಂಟಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಹಾಗೂ ಇವತ್ತು ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಪೋಷಕರಿಗೂ ಎಲ್ಲರಿಗೂ ಸಹ ನಾವು ವಿಶೇಷವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಆ ಒಂದು ತಂದೆ ತಾಯಿಗಳ ವಿಷಯದಲ್ಲಿ, ಪೋಷಕರ ವಿಷಯದಲ್ಲಿ ನಾವು ಹೇಗಿರ್ಬೇಕು ಅನ್ನೋದಕ್ಕೆ ಶಂಕರಾಚಾರ್ಯರ ಚರಿತ್ರೆನೇ ಉದಾಹರಣೆ. ಅವರ ಒಂದು ಚರಿತ್ರೆನೇ ನಮಗೊಂದು ದೊಡ್ಡ ಉದಾಹರಣೆ. ಅದರಲ್ಲಿ ಅವರು ಯಾವ ರೀತಿಯಾಗಿ ನಡ್ಕೊಂಡಿದ್ರು ಅನ್ನುವುದೇ ನಮಗೆ ಅದೊಂದು ದೊಡ್ಡ ಉದಾಹರಣೆ. ತಾಯಿಯ ವಿಷಯದಲ್ಲಿ ಅವರಿಗೆ ತಂದೆ ಚಿಕ್ಕ ವಯಸ್ಸಿನಲ್ಲಿ ಅವರು ತೀರ್ಕೊಂಡು ಹೋದ್ರು, ಆದ್ರಿಂದ ಅವರು ಇರಲಿಲ್ಲ. ಆದ್ರೆ ತಾಯಿ ವಿಷಯದಲ್ಲಿ ಅವರು ಹೇಗಿದ್ರು, ತಂದೆ ಇದ್ರು, ಅವರ ವಿಷಯದಲ್ಲೂ ಹಾಗೆ ಇರ್ತಿದ್ರು. ಶಂಕರಾಚಾರ್ಯರು, ಆದಿಶಂಕರರಿಗೆ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲೇ ಅವರು ತೀರ್ಕೊಂಡ್ಬಿಟ್ರು. ಹಾಗಾಗಿ ಆಮೇಲೆ ಅವರು ಇರಲಿಲ್ಲ, ತಾಯಿ ಮಾತ್ರ ಇದ್ರು. ತಂದೆ ಇದ್ರೆ ಅವರ ವಿಷಯದಲ್ಲೂ ಹಾಗೆ ಇರ್ತಿದ್ರು. ತಾಯಿ ವಿಷಯದಲ್ಲಿ ಹೇಗಿದ್ರು ಹಾಗೆ ಇರ್ತಿದ್ರು. ತಾಯಿ ವಿಷಯದಲ್ಲಿ ಹೇಗಿದ್ರು ಅಂತಂದ್ರೆ ತುಂಬಾ ಒಂದು ಭಕ್ತಿಯಿಂದ ತಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡಿ ತೋರಿಸಿದ್ರು. ಹಾಗಾಗಿ ಅದೇ ನಮಗೆ ಉದಾಹರಣೆ. ಹಾಗಾಗಿ ಆ ರೀತಿಯಂತಹ ಒಂದು ಸಂಸ್ಕಾರವನ್ನ ವಿಶೇಷವಾಗಿ ಮಕ್ಕಳು ಬೆಳೆಸ್ಕೊಳ್ಳಬೇಕು. ವಿಶೇಷವಾಗಿ ಈಗ ಹೇಳಿದ ಹಾಗೆ ತಂದೆ ತಾಯಿಗಳು ಮತ್ತೆ ಹಿರಿಯರು, ದೊಡ್ಡವರಾಗುವ ತಂದೆ ತಾಯಿಗಳು, ಗುರುಗಳು, ಹಿರಿಯರು ಏನ್ ಹೇಳ್ಕೊಡ್ತಾರೋ ಅದನ್ನ ವಿಶೇಷವಾಗಿ ಎಲ್ಲರೂ ಸಹ ಅಳವಡಿಸಿಕೊಳ್ಳಬೇಕು. ಅಷ್ಟೇ ಹೊರತು ಸುಮ್ಮನೆ ಈಗಿನ ಕಾಲದಲ್ಲಿ ತುಂಬಾ ಮಕ್ಕಳು, ಕೊನೆಗೊಂದು ವಿಷಯ ಏನಂದ್ರೆ, ಈಗಿನ ಕಾಲದಲ್ಲಿ ತುಂಬಾ ಮಕ್ಕಳು ಏನ್ ಮಾಡ್ತಾ ಇರ್ತಾರೆ, ಯಾವುದೋ ಟಿವಿ ನೋಡ್ತಾ ಇರ್ತಾರೆ ಅಥವಾ ಯಾವುದೋ ಸಿನಿಮಾ ನೋಡೋದು, ಅದರೊಳಗೆ ಅವನೇನ್ ಮಾಡಿದಾನೋ ನಾನು ಹಾಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದು. ಆದ್ರೆ ಅದೆಲ್ಲದು ಸುಮ್ಮನೆ ವಿನೋದಕ್ಕೋಸ್ಕರ ತೋರಿಸುವಂತಹದ್ದಷ್ಟೇ. ಯಾವುದೋ ಒಂದೆರಡು ಬೇಕಾದ್ರೆ ಈ ಜೀವನದಲ್ಲೂ ಸ್ವಲ್ಪ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು ಅಷ್ಟೇ. ಆದ್ರೆ ಸಾಮಾನ್ಯವಾಗಿ ಅದರಲ್ಲಿರುವಂತಹದ್ದೆಲ್ಲದು ಸುಮ್ಮನೆ ಏನೋ ಒಂದು ವಿನೋದಕ್ಕೆ ಒಂದು ಕಲ್ಪನೆಯನ್ನು ಮಾಡಿ ಇತ್ಯಾದಿಗಳನ್ನು ಮಾಡಿ ಏನೋ ಒಂದು ವಿನೋದಕ್ಕೋಸ್ಕರ ತೋರಿಸುವಂತಹದ್ದಷ್ಟೇ. ಆದ್ರೆ ಅದು ಅಷ್ಟು ಮಾತ್ರವೇ. ಆದ್ರೆ ಇದು ಜೀವನದಲ್ಲಿ ಕಲ್ಪನೆಗೆ ಅನುಗುಣವಾಗಿ ಎಲ್ಲವೂ ನಡೆಯುವುದಿಲ್ಲ. ವಾಸ್ತವಿಕ ಸ್ಥಿತಿ ಏನಿರುತ್ತೋ ಅದಕ್ಕೆ ಅನುಗುಣವಾಗಿ ಜೀವನ ನಡೆಯುತ್ತೆ ಹೊರತು, ಅದು ಯಾವುದೋ ಒಂದು ಟಿವಿಯಲ್ಲಿ ಬರುವಂತ ಯಾವುದೋ ಒಂದು ಕಾರ್ಯಕ್ರಮ ಇರಬಹುದು ಅಥವಾ ಯಾವುದೋ ಒಂದು ಸಿನಿಮಾ ಇರಬಹುದು, ಇದೆಲ್ಲವೂ ಸಹ ಅವರವರ ಕಲ್ಪನೆಗಳಿಗೆ ಅನುಗುಣವಾಗಿ ಏನೇನೋ ಮಾಡಿ ತೋರಿಸುವಂತಹದ್ದಿರುತ್ತೆ. ಆದ್ರೆ ಅದು ಅಲ್ಲಿವರೆಗೆ ಮಾತ್ರ. ಜೀವನದಲ್ಲಿ ಕಲ್ಪನೆಯಿಂದ ಜೀವನ ನಡೆಯುವುದಿಲ್ಲ. ಜೀವನ ಅನ್ನೋದು ವಾಸ್ತವಿಕತೆಯಿಂದ ನಡೆಯುತ್ತೆ. ಅದರಿಂದ ವಾಸ್ತವಿಕವಾದಂತಹ ಸ್ಥಿತಿ ಏನಿದೆಯೋ ಅದರಂತೆ ಜೀವನ ನಡೆಯುತ್ತೆ ಹೊರತು ಆ ಕಲ್ಪನೆಗೆ ವಾಸ್ತವವಾಗಿ ಅದನ್ನೆಲ್ಲ ಮಾಡುವುದು ಯಾಕೆ? ಈ ವಾಸ್ತವವಾದಂತಹ ಸ್ಥಿತಿ ಎಲ್ಲಿ ಏನಾಗುತ್ತೋ ಅಷ್ಟನ್ನು ಮಾತ್ರವೇ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲ ಸುಮ್ಮನೆ ಕಲ್ಪನೆ, ಅದೊಂದು ವಿನೋದಕ್ಕೋಸ್ಕರ ಮಾಡುವಂತಹದ್ದಷ್ಟೇ. ಅದರಿಂದ ತುಂಬಾ ಜನ ಮಕ್ಕಳಿಗೆ ಆ ವ್ಯತ್ಯಾಸವೂ ಗೊತ್ತಾಗುವುದಿಲ್ಲ. ಏನ್ ಮಾಡ್ತಿರ್ತಾರೋ, ಅಲ್ಲೇನೋ ಮಾಡಿದಾನೆ ನಾನು ಹಾಗೆ ಮಾಡಬೇಕು, ಅವನೇನ್ ಮಾಡ್ತಾನೋ ಅದರಲ್ಲಿ ಅವನೊಬ್ಬ ಏನ್ ಮಾಡ್ತಾನೋ ನಾನು ಹಾಗೆ ಮಾಡಿದ್ರೆ ನಾನು ತುಂಬಾ ದೊಡ್ಡವನು ಅಂತ ಹೀಗೆಲ್ಲ ತುಂಬಾ ಜನ ಮಕ್ಕಳು ಹೀಗೆಲ್ಲ ಅನ್ಕೊಳ್ತಾ ಇರ್ತಾರೆ. ಅದರಿಂದ ಅದು ಯಾವತ್ತೂ ಸಹ ಒಳ್ಳೇದಲ್ಲ. ಅಂತಹ ಒಂದು ಅಲ್ಲಿಂದ ಆ ಕೆಟ್ಟ ಸಂಸ್ಕಾರವನ್ನು ಯಾರೂ ಸಹ ಮಾಡ್ಕೊಳ್ಬಾರದು. ಒಳ್ಳೆಯ ಸಂಸ್ಕಾರವನ್ನು ಬೆಳೆಸ್ಕೊಂಡು ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಮತ್ತೊಮ್ಮೆ ಹೇಳ್ತಾ, ಎಲ್ಲರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳಿಗೂ, ಎಲ್ಲ ಪೋಷಕರಿಗೂ ಮತ್ತು ಪಾಠಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ ಎಲ್ರಿಗೂ ನಾವು ಆಶೀರ್ವಾದಗಳನ್ನ ಮಾಡ್ತಾ ಈ ಮಾತುಗಳನ್ನ ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ.
ದಯವಿಟ್ಟು ಮಕ್ಕಳ ಪೋಷಕರು ಗಮನಿಸಿ. ಮಕ್ಕಳ ಪೋಷಕರೆಲ್ಲರೂ ಈ ಕಡೆಯಿಂದ ಬನ್ನಿ. ಮಕ್ಕಳ ಪೋಷಕರೆಲ್ಲರೂ ಈ ಕಡೆಯಿಂದ ಬನ್ನಿ. ಫಲ ಸಮರ್ಪಣೆ ಮಾಡುವವರು